ಪುರಾಣಾನಾಂ ನೋಡಿದ್ರಿ. ಸದೇವ ಸೌಮ್ಯದಮಗ್ರಾಸೀತ್ ಏಕಮೇವ ಅದ್ವಿತೀಯಂ. ಇಲ್ಲಿ ಇದಂ ಅಂದರೆ ಏನು ಅಂದರೆ ಇದು ಎದುರುಗಡೆ ಇರತಕ್ಕಂಥ ಜಗತ್ತನ್ನು ತೋರಿಸಿ ಇದು. ಅಗ್ರೆ ಅಂದರೆ ಸೃಷ್ಟಿಯಾಗೋದಕ್ಕೆ ಮುಂಚೆ, ಮೊದಲು. ಸದೇವ ಆಸೀತ್, ಸತ್ತೇ ಆಗಿತ್ತು. ಸತ್ ಅಂದರೆ ಏನು? ಸತ್ ಅಂದರೆ ಇದೆ ಅನ್ನೋದೊಂದು ಬಿಟ್ಟು ಇನ್ಯಾವ ರೀತಿಯಲ್ಲೂ ಅದನ್ನು ವರ್ಣನೆ ಮಾಡೋಕ್ಕಾಗದೇ ಇರೋದು ಸತ್ತು. ಅದು ಅತಿ ಸೂಕ್ಷ್ಮ, ನಿರ್ವಿಶೇಷ, ಸರ್ವಗತ. ಅಂದ್ರೇನು? ಎಲ್ಲೆಲ್ಲೂ ಇದೆ. ಅದು ಇಲ್ಲದೆ ಇರೋ ಜಾಗವೇ ಇಲ್ಲ, ಅದಿಲ್ಲದೆ ಇರೋ ಸ್ಥಳವೇ ಇಲ್ಲ, ಅದು ಸಮಯವೇ ಇಲ್ಲ. ಒಂದೇ ಒಂದು, ಮತ್ತೊಂದರ ಅಂಟಿಲ್ಲದ್ದು, ಯಾವ ಅವಯವೂ ಇಲ್ಲದ್ದು. ಹೌದಾ? ಏನೇ ಪದಗಳನ್ನು ಕೇಳಿದ್ರೆ ಏನೋ ಅರ್ಥ ಆಯಿತು ಅಂತ ಅನ್ಸಲ್ಲ. ಏನಪ್ಪ ಏನೋ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಏನಪ್ಪ ಅಂದರೆ, ಈ ಸುಷುಪ್ತಾತ್ಮನನ್ನು ನೋಡಿ. ಗೊತ್ತಾಯ್ತಾ? ಸುಷುಪ್ತಾತ್ಮನು ತಿರುಗ ಅಲ್ಲೇ ಗಮನ ಕೊಟ್ಟು ನೋಡಿ. ಅದು ಇದೆ ಅನ್ನೋದಕ್ಕಿಂತ ಬೇರೆಯಾಗಿ, ಹೆಚ್ಚಾಗಿ ಏನಾದರೂ ಅದನ್ನು ವರ್ಣನೆ ಮಾಡೋಕ್ಕಾಗತ್ತಾ? ಗೊತ್ತಾಗ್ತಾ ಇದೆ ಒಂದೊಂದು ಪಾಯಿಂಟು. ಇಲ್ಲಿ ಒಂದೊಂದು ಅನ್ವಯ ಮಾಡ್ತಾ ಇದ್ದೀನಿ. ಇದೇ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದರೂ ಅದ್ರ ಬಗ್ಗೆ ಹೇಳೋಕ್ಕಾಗತ್ತಾ? ಡಿಸ್ಕ್ರಿಪ್ಷನ್ ಕೊಡೋಕ್ಕಾಗತ್ತಾ? ಇಲ್ಲ. ಅಂದ್ರೇನು? ಸುಮ್ಮನೆ ಬರೀ ಇರುವು ಇದೆ ಅಂತ ಅಷ್ಟು ಗೊತ್ತು, ಇಲ್ಲ ಅಂತ ಯಾರು ಹೇಳಿಲ್ಲ. ಅರೆ ನಾನೇ ಅಲ್ವೇ, ನನಗೆ ಗೊತ್ತು. ಗೊತ್ತಾಯ್ತಲ್ಲ? ಅತಿ ಸೂಕ್ಷ್ಮ ಗೊತ್ತು, ನಮಗದು ಗೊತ್ತು. ಅತಿ ಸೂಕ್ಷ್ಮ ಅಂತಾರೆ, ಅತಿ ಸೂಕ್ಷ್ಮ, ನಿರ್ವಿಶೇಷ. ಆಯಿತಾ? ವಿಶೇಷ ಇದ್ದಿದ್ರೆ ಈ ಥರದ್ದು ಅಂತ ಹೇಳ್ಬೋದಾಗಿತ್ತು. ಏನೂ ಇಲ್ಲ. ಸರ್ವಗತ. ಎಲ್ಲರಲ್ಲೂ ಇದೆಯೋ ಇಲ್ವೋ? ಹೌದಾನೆ? ಎಲ್ಲರಲ್ಲೂ ಇದೆ ಅಂತ ಹೇಳಿದ್ರೆ ಬರೀ ಜೀವನ ಶರೀರವನ್ನು ಕುರಿತು ಹೇಳಿದ್ದಾಯಿತು, ಎಲ್ಲರಲ್ಲೂ ಇದೆ ಅಂತ. ಆದರೆ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಇದೆ ಅಂತಲೂ ಹೇಳ್ಬೋದು. ಹೇಗೆ ನೋಡಿ, ಶರೀರ ಅನ್ನೋದು ಈ ಬೇರೆ ಜಗತ್ತೇನಿದೆಯೋ ಅದೇ ಸ್ವಲ್ಪ ರೂಪಾಂತರ ಆಗಿ ಬಂದಿರೋದು. ಗೊತ್ತಾಗ್ತಾ ಇದೆಯಲ್ಲ? ಈ ಶರೀರ ಅದರಿಂದಲೇ ಏನೇನೋ ಆಮೇಲೆ ಅಡುಗೆ ಮಾಡಿ ಮಾಡಿ ಅಂತೂ ಇಲ್ಲಿ ಕೊನೆಯಲ್ಲಿ ಬಂದಿರೋದು.
ಆದ್ದರಿಂದ ಇಲ್ಲಿ ಹೇಗೆ ಸತ್ ಇದೆಯೋ, ಸದ್ವಸ್ತು ಇದೆಯೋ, ಹಾಗೇನೆ ಅದರಲ್ಲೂ ಇದೆ. ಅದರ ಒಂದೊಂದು ವಿಶೇಷ ಏನಂದರೆ, ಇಲ್ಲಿ ಶರೀರದಲ್ಲಿ ಬುದ್ಧಿ ಅನ್ನೋದಿರೋದ್ರಿಂದ ಇದನ್ನು ನಾನು ಗುರುತಿಸಬಹುದು. ಬುದ್ಧಿ ಕೆಲಸ ಮಾಡ್ತಾ ಇದೆ, ಅಲ್ಲಿ ಅವಾಗೇನು ಕೆಲಸ ಮಾಡ್ತಾ ಇರಲಿಲ್ಲ ಅಂತ ತಿಳ್ಕೊಳ್ತೀನಿ. ಆಮೇಲೆ ಅಂದ್ರೇನು, ಈ ಒಳಗಡೆ ಇರೋ ಸದ್ವಸ್ತುವನ್ನು ನಾನು ಗುರುತಿಸಬಹುದು. ಐ ಕ್ಯಾನ್ ರೆಕಗ್ನೈಸ್. ಹೌದಾನೆ? ಅದರ ಹೊರಗಡೆ ಇರೋದನ್ನು ನಾನು ಹಾಗೆ ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಆಗದೆ ಇದ್ರೂ ಅಲ್ಲೂ ಇದ್ದೇ ಇರಬೇಕು. ಈ ಶರೀರ ಅದು ಎರಡು ಎಲ್ಲ ಒಂದೇ ತಾನೆ, ಎಲ್ಲ ಕ್ಷೇತ್ರವೇ ತಾನೆ, ಅಲ್ಲೂ ಇದೆ. ಗೊತ್ತಾಯ್ತಾ? ಅದಕ್ಕೆ ಲಲಿತಾಸಹಸ್ರನಾಮದಲ್ಲಿ ಹೇಳುತ್ತೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಇಲ್ಲಿ ಇದನ್ನು ಗುರ್ತಚ್ಚೋದು ಸುಲಭ, ಹೊರಗಡೆ ಇದ್ರೂ ಗುರ್ತಚ್ಚೋದು ಕಷ್ಟ. ಗೊತ್ತದ? ಅಲ್ಲಿಗೇನಾಯಿತು? ನಿರ್ವಿಶೇಷವಾಗಿದೆ, ಸರ್ವಗತವಾಗಿದೆ, ಮತ್ತೊಂದರ ಅಂಟಿಲ್ಲದ್ದು. ಗೊತ್ತಾಯ್ತಾ? ಮತ್ತೊಂದು ಅಂದರೆ ಕ್ಷೇತ್ರ ಅಂತ ಇಟ್ಕೊಳ್ಳಿ. ಕ್ಷೇತ್ರದ ಏನಾದರೂ ಸಂಪರ್ಕ ಇದೆಯಾ ಅದಕ್ಕೆ? ಗೊತ್ತಾಗ್ತಾ ಇದೆಯಾ ನಿಮಗೆ? ಸ್ವಲ್ಪನೂ ಸಂಪರ್ಕ ಇಲ್ಲ ಅದಕ್ಕೆ. ಯಾತಕ್ಕೆ ಸಂಪರ್ಕ ಇಲ್ಲ ಹೇಳಿ? ಅಂದರೆ ಅವನು ಸುಷುಪ್ತಾತ್ಮನು ಕ್ಷೇತ್ರಜ್ಞ ತಾನೆ. ಕ್ಷೇತ್ರಜ್ಞ ತಾನೆ. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರವನ್ನು ಅರಿಯುವವನು ಅಂತ ತಾನೆ. ಅರಿಯುವವನು ಅರಿಯಲ್ಪಟ್ಟದ್ದಕ್ಕಿಂತ ಬೇರೆ ತಾನೇ ಇರಬೇಕು. ಗೊತ್ತಾಗಲಿಲ್ವಾ? ನಾನೇನೋ ಒಂದು ತಿಳ್ಕೊಂಡೆ ಅಂದರೆ ಅದು ತಿಳ್ಕೊಂಡಿದ್ದು ನನಗಿಂತ ಬೇರೆ ಇದ್ದರೆ ತಾನೇ ತಿಳ್ಕೊಳ್ಳೋದು. ಕಣ್ಣು ತನ್ನನ್ನು ತಾನೇ ನೋಡ್ಕೊಳ್ಳಲ್ಲ. ಅರ್ಥವಾಗ್ತಾ ಇದೆಯಾ? ಸ್ಪರ್ಶ ತನ್ನನ್ನು ತಾನೇ ಮುಟ್ಕೊಳ್ಳೋದಿಲ್ಲ. ಆದ್ದರಿಂದ ಇಲ್ಲಿ ಬೇರೆಯೇ ಆಗಿರಬೇಕು. ಅದಕ್ಕೆ ಅಲ್ಲೇನು ಹೇಳಿದೆ? ಯುಷ್ಮದಸ್ಮತ್ ಪ್ರತ್ಯೇಗೋಚರಯೋ ವಿಷಯ ವಿಷೀಣೋ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ. ಸ್ವಭಾವಗಳೇ ಬೇರೆ ಬೇರೆ, ಒಂದು ಅಂಟೆ ಇಲ್ಲ ಅದಕ್ಕೆ. ಗೊತ್ತಾಗ್ತಾ ಇದೆಯಲ್ಲ? ಅಂದರೆ ಜಗತ್ತಿನಲ್ಲಿರೋ ಬ್ರಹ್ಮವು ಇಲ್ಲಿ ಒಳಗಡೆ ಕ್ಷೇತ್ರಜ್ಞ ಆಗಿರ್ತಕ್ಕಂಥ ಬ್ರಹ್ಮವು ಲಕ್ಷಣ ಏನಿದೆಯಲ್ಲ ಒಂದೇ ಥರ ಇದೆ. ಹೇಗೆ ಈ ಕ್ಷೇತ್ರಜ್ಞನಿಗೆ ಶರೀರದ ಅಂಟುಗಳಿಲ್ವೋ ಅಥವಾ ಶರೀರದ್ದು ಕ್ಷೇತ್ರದ ಅಂಟಿಲ್ವೋ, ಅದೇ ರೀತಿ ಬ್ರಹ್ಮಕ್ಕೆ ಜಗತ್ತಿನ ಅಂಟಿಲ್ಲ. ಗೊತ್ತಾಯ್ತಾ? ಇಲ್ಲಿ ವ್ಯತ್ಯಾಸ ಇದೆ. ಬ್ರಹ್ಮಕ್ಕೆ ಜಗತ್ತಿನ ಅಂಟಿಲ್ಲ, ಆದರೆ ಜಗತ್ತಿಗೆ ಬ್ರಹ್ಮ ಅಂಟಿಕೊಂಡಿದೆ. ಜಗತ್ತು ಬ್ರಹ್ಮನ ಬಿಟ್ಟಿಲ್ಲ. ಅದರಲ್ಲಿರೋ ವ್ಯತ್ಯಾಸ ಏನು ಅಂದರೆ, ಕ್ಷೇತ್ರಕ್ಕೆ ನಾನು ಅಂಟ್ಕೊಂಡಿಲ್ಲ, ನನಗೆ ಕ್ಷೇತ್ರವೂ ಅಂಟ್ಕೊಂಡಿಲ್ಲ. ನಾನು ಕ್ಷೇತ್ರಕ್ಕೆ ಅಂಟ್ಕೊಂಡಿಲ್ಲ, ಅದು ನನಗೆ ಅಂಟ್ಕೊಂಡಿಲ್ಲ. ಪೂರ್ತಿ ಬೇರೆ ಬೇರೆ. ಬ್ರಹ್ಮದ ವಿಷಯದಲ್ಲೇನೋ, ಬ್ರಹ್ಮಕ್ಕೂ ಜಗತ್ತಿಗೂ ಕಾರ್ಯಕಾರಣ ಸಂಬಂಧ ಇದೆ. ಗಡಿಗೆ ಮಣ್ಣು ಥರ. ಮಣ್ಣು ಗಡಿಗೆ ಅಂಟ್ಕೊಂಡಿಲ್ಲ, ಬೇರೆ. ಆದರೆ ಗಡಿಗೆ ಮಣ್ಣು ಅಂಟ್ಕೊಂಡಿದೆ. ಹೌದಾ ಇಲ್ವಾ? ಅದಿಲ್ಲದೆ ಇದ್ರೆ ಗಡಿಗೆ ಇರೋಕ್ಕಾಗೋದೇ ಇಲ್ಲ. ವ್ಯತ್ಯಾಸ ಗೊತ್ತಾಗ್ತಾ ಇದೆ ನಿಮಗೆ? ಅಂದರೆ ಇರ್ತಕ್ಕಂಥದ್ದೇನೋ, ಕ್ಷೇತ್ರಜ್ಞನಿಗೂ
ಬ್ರಹ್ಮಕ್ಕೂ ಎಲ್ಲ ಸರಿಯಾಗಿದೆ. ಒಂದೇ ಒಂದು ಅಂದರೆ ಇವನು ಕ್ಷೇತ್ರಜ್ಞನಾಗಿದ್ದರಿಂದ ಅದು ಇದು ಸಂಪೂರ್ಣವಾಗಿ ಬೇರೆ. ಬ್ರಹ್ಮ ಕ್ಷೇತ್ರಜ್ಞ ಅಲ್ಲ, ಎಲ್ಲವೂ ಬ್ರಹ್ಮೆ. ಗೊತ್ತಾಯ್ತಲ್ಲ? ಅಲ್ಲಿ ಜಗತ್ತಿನಲ್ಲಿ ಬ್ರಹ್ಮ ಇದೆ, ಆದರೆ ಬ್ರಹ್ಮದಲ್ಲಿ ಜಗತ್ತಿಲ್ಲ. ಇದೊಂದು ವ್ಯತ್ಯಾಸವನ್ನು ಬಿಟ್ಬಿಟ್ರೆ ಆ ಬ್ರಹ್ಮ ಇದು ಎರಡು ಒಂದೇ. ಆದ್ದರಿಂದ ಇಲ್ಲಿ ಸತ್ ಅಂದರೆ ಏನು ಅನ್ನೋದಕ್ಕೆ ಇದೊಂದು ದೃಷ್ಟಾಂತ. ಇದರಿಂದ ನಮಗೆ ಅರ್ಥವಾಗುತ್ತೆ, ಸತ್ ಅಂದರೆ ಈ ಥರದ್ದೊಂದು ಇರಬಹುದು. ಯಾಕೆ ಈ ಸತ್ತನ್ನೇ ಒಂದು 100 ಶ್ರುತಿಗಳಲ್ಲಿ ಹೇಗೆ ವರ್ಣಿಸುತ್ತೆ? ಅಶಬ್ದಂ ಅಸ್ಪರ್ಶಮರೂಪಂ ಅವ್ಯಯಂ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅನಾಕಾಶಂ. ಏನು ಒಂದೂ ಇಲ್ಲ. ನ ತತಶ್ನಾತಿ ಕಿಂಚನ ನ ತತಶ್ನಾತಿ ಕಶ್ಚನ. ಅದನ್ನು ಯಾರೋ ತಿನ್ನೋದಿಲ್ಲ, ಅದೇನನ್ನೂ ತಿನ್ನೋದಿಲ್ಲ, ಏನು ವ್ಯವಹಾರವೇ ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇದೆ. ಇದೇ ಲಕ್ಷಣಗಳೆಲ್ಲ ಅಲ್ಲೇ ಇದೆ. ಆದ್ದರಿಂದ ಸದ್ವಸ್ತು ಅನ್ನೋದಿದೆ, ನಿರ್ವಿಶೇಷವಾಗಿದೆ. ಶ್ರುತಿವಾಕ್ಯ ಇದೆಲ್ಲ. ಆ ಶ್ರುತಿವಾಕ್ಯ ಏನೋ ಹೇಳ್ತಾ ಇದೆ ಅಂತ ತಿಳ್ಕೊಬೇಡಿ ಅನ್ನೋದಕ್ಕೆ ದೃಷ್ಟಾಂತ. ಇಲ್ಲೊಂದು ದೃಷ್ಟಾಂತ ಇದೆ. ದೃಷ್ಟಾಂತದಲ್ಲಿ ಪೂರ್ತಿ ಅನ್ವಯವಾಗ್ತಾ ಇಲ್ಲ. ಯಾವುದೇ ದೃಷ್ಟಾಂತದಲ್ಲೂ ಪೂರ್ತಿ ಅನ್ವಯವಾಗಲ್ಲ. ಹಾವು ಅಂದರೆ ಹಗ್ಗದಂತೆ ಇರುತ್ತೆ, ಅಂದರೆ ಹಗ್ಗಕ್ಕೂ ಹಾಗೂ ವ್ಯತ್ಯಾಸವೇ ಇಲ್ಲ ಅಂತಾರಲ್ಲ. ನಾಗರ ಹಾವು ನೀರು ಹಾವು ಎಲ್ಲ ನೀರಿನ ಹಾವು ಥರನೇ ಅಂತಂದರೆ ವ್ಯತ್ಯಾಸ ಇಲ್ಲ ಅಂತಲ್ಲ. ಅದಕ್ಕೆ ವಿಷಯ ಇದೆ, ಇದಕ್ಕೆ ವಿಷಯ ಇಲ್ಲ. ಗೊತ್ತಾಯ್ತಲ್ವಾ? ಹಾಗೆಯೇ ದೃಷ್ಟಾಂತದಲ್ಲಿ ನಿಮ್ಗೊಂದು ಅಂದಾಜು ಬರುತ್ತೆ ಅಂದರೆ ಅದನ್ನು ಹೇಳಿದ್ದಾರೆ. ಇಲ್ಲಿ ಸದೇವ ಅಂದರೆ ಏನು ಹೇಳೋದಕ್ಕೆ ಒತ್ತಿ ಹೇಳ್ತಾ ಇದೆ. ಏನದು ಅಂದರೆ ಇವಾಗ ನಾಮರೂಪಗಳು ಕಾಣಿಸ್ತಾ ಇದೆಯಲ್ಲ, ಈ ನಾಮರೂಪಗಳು ಇವಾಗ ಕಾಣಿಸ್ತಾ ಇರೋದು ಇದು ಸತ್ ಮಾತ್ರವೇ ಸದೇವ ಆಸೀತ್. ಸದೇವ ಅಂದರೆ ಏನಂತ ಜ್ಞಾಪಕ ಇಟ್ಕೊಳ್ಳಿ. ನಿರ್ವಿಶೇಷವಾಗಿತ್ತು. ನಿರ್ವಿಶೇಷ ಅಂತ ತಾನೆ ಸದೇವ ಅನ್ನೋದಲ್ಲಿ. ಇವಾಗ ಇಲ್ಲಿ ವಿಶೇಷಗಳಿದೆಯೋ ಇಲ್ಲೋ? ಆದರೆ ಹುಟ್ಟೋದಕ್ಕೆ ಮುಂಚೆ, ಕಾಣ್ಕೊಳ್ಳೋದಕ್ಕೆ ಮುಂಚೆ ಕೇವಲ ನಿರ್ವಿಶೇಷವಾಗಿತ್ತು. ವಿಶೇಷಗಳಿರಲಿಲ್ಲ, ವಿಕಾರವಿರಲಿಲ್ಲ. ಸ್ಪಷ್ಟವಾಯ್ತಾ? ವಿಕಾರವಿರಲಿಲ್ಲ ಅಂತ ಹೇಳಿದ್ರೆ ಇರಲೇ ಇಲ್ಲ ಅಂತ ಇಟ್ಕೊಳ್ಳಿ. ಇರಲೇ ಇಲ್ಲ ಅಂದರೆ ಯಾವುದು ಇಲ್ವೇ ಇಲ್ವೋ ಅದು ಬರೋದು ಹೇಗೆ? ಸ್ವಲ್ಪ ಜಟಿಲವಾಗಿದೆ ತರ್ಕ. ಅದನ್ನು ಕ್ಲೋಸಾಗಿ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ. ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ, ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ ಅಂದರೆ ಬರೋದು ಹೇಗ್ರಿ? ಇರೋ ತಾನೇ ಬರಬೇಕು. ಅಂದರೆ ಇಲ್ಲೇ ಇಲ್ಲ, ಅದಾವಾಗ ಇರಲೇ ಇಲ್ಲ. ಆದರೆ ಅದೇನಿತ್ತೋ ನಿರ್ವಿಶೇಷವಾಗಿರೋದು ಅದೇ ಈ ರೀತಿ ತೋರ್ಕೊಳ್ಳುತ್ತೆ. ಅಂದರೆ ಏನರ್ಥ? ಇವಾಗ ಇದು ಅಂತ ಇದ್ದರೂ ಕೂಡ, ಸವಿಶೇಷವಾಗಿ ಕಂಡರೂ ಕೂಡ, ಇದು ನೀನು ಇಂದ್ರಿಯಗ್ರಾಹ್ಯವಾಗಿರೋ ವಿಷಯ ಬಿಟ್ಬಿಡು, ತತ್ವತಃ ನೋಡಿದ್ರೆ ಅದಿದೆ ಅನ್ನೋದು ಒಂದೇ. ನೋಡಿ ಇನ್ನೊಂದ್ಸಲ ದೃಷ್ಟಾಂತ ತಗೊಳ್ಳಿ. ನಾನು ಗಡಿಗೆ ಅಂತ ಹೇಳ್ತಾ ಇದ್ದರೂ ಕೂಡ, ಗಡಿಗೆ ಸವಿಶೇಷ, ಗುಂಡಿಗಿದೆ, ಹೀಗಿದೆ, ಆಗಿದೆ ಎಲ್ಲ ಹೇಳ್ಬೋದು. ಆದರೆ ಮುಂಚೆ ಆಗಿತ್ತು ಅಂದರೆ ಈ ವಿಶೇಷ ಇರಲಿಲ್ಲ. ಸೃಷ್ಟಿ ಮಾಡೋಕ್ಕೆ ಮುಂಚೆ ಈ ವಿಶೇಷ ಇತ್ತೇನಪ್ಪ? ಇರಲಿಲ್ಲ. ಇರಲಿಲ್ಲ ಅಂದರೆ ಬಂದಿದೆ ಹೇಗೆ ಅಂದರೆ? ನೋಡಪ್ಪ, ಬಂದಿದೆ ಅಂದರೆ ಏನು ಬಂದಿರೋದು? ಮಣ್ಣೆ ತಾನೇ.
ಮಣ್ಣೆ ತಾನೇ ಹೀಗೆ ನಿಂತ್ಕೊಂಡಿದೆ. ಅರ್ಥತೆ ನಿಮಗೆ? ಈ ಸರ್ಕಸ್ಸಿನ ತಾತ್ಪರ್ಯ ಏನು ಅಂತ ತಿಳ್ಕೊಳ್ಳಿ. ಇಷ್ಟು ಸೂಕ್ಷ್ಮವಾಗಿರೋದು ಮಾತುಗಳು ಯಾತಿಗೋಸ್ಕರ ಹುಟ್ಟುತ್ತಾ ಇದೆ ಅಂತ ತಿಳ್ಕೊಳ್ಳಿ. ಏನಪ್ಪ ಅಂದರೆ, ನೀನು ಈಗ ಎದುರಿಗಿರ್ತಕ್ಕಂತಹದ್ದನ್ನು ವಿಶೇಷವಾಗಿ ಕಂಡರೂ ಕೂಡ ನಿರ್ವಿಶೇಷವಾಗಿರೋ ಬ್ರಹ್ಮ ಅಂತಲ್ಲೇ ತಿಳ್ಕೋ, ಸ್ವಲ್ಪನೂ ಬೇರೆ ಅಲ್ಲ ಅಂತ ತಿಳಿಸೋದಕ್ಕೋಸ್ಕರ ಇದೆ. ಈ ಪಾಯಿಂಟ್ ಗೊತ್ತಾಯ್ತು ಎಲ್ರಿಗೂ? ಗೊತ್ತಾಯ್ತು ಇಲ್ಲ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಇಷ್ಟೆಲ್ಲ ಚರ್ಚೆ ಉದ್ದೇಶ ಏನಪ್ಪ, ತಾತ್ಪರ್ಯ ಏನು ಅಂದರೆ, ಏನೇನೋ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲಪ್ಪ, ಆದರೂ ಕೂಡ ಅದಾದ್ರೆ ವಿಶೇಷ ಬ್ರಹ್ಮವೇ. ಇದೇನೋ ಬೇರೆ ಬಂದ್ಬಿಡ್ತು ಅಂತ ತಿಳ್ಕೊಬೇಡ. ಗೊತ್ತಾಗ್ತಾ ಇದೆಯಾ? ಇದಕ್ಕೇನೊಂದು ದೃಷ್ಟಾಂತ ಕೊಡ್ತೀನಿ. ನಾನು ಮಾತುಗಳಾಡ್ತಾ ಇದ್ದೀನಲ್ಲ, ಇದು ಬೇಕಾದಷ್ಟು ವಿಶೇಷ ಇದೆ. ಏನೇನೇನೋ ಶಬ್ದಗಳೆಲ್ಲ ಇದೆ, ಎಲ್ಲ ಅಕ್ಷರಗಳು ಇದೆ. ಗೊತ್ತಾಗ್ತಾ ಇದೆಯಾ? ಆದರೆ ಇದರಲ್ಲೆಲ್ಲ ತಾತ್ಪರ್ಯವಾಗಿರ್ತಕ್ಕಂಥ ಅರ್ಥ ಇದೆಯಲ್ಲಪ್ಪ, ಅರ್ಥದಲ್ಲಿ ಈ ವಿಶೇಷಗಳಿದೆಯಾ? ಶಬ್ದ ಇದೆಯಾ? ಮಹಾಪ್ರಾಣ ಅಲ್ಪಪ್ರಾಣ ಅಂತೆಲ್ಲ ಇದೆಯಾ? ಏನಾದ್ರು ಇದೆಯಾ ಅನ್ನೋದಲ್ಲಿ ಅರ್ಥದಲ್ಲಿ? ಆದರೆ ಅರ್ಥವೇ ಈ ವಿಶೇಷ ರೂಪದಲ್ಲಿ ಇದೆ ತಾನೇ, ತೋರ್ಕೊಳ್ತಾ ಇದೆ ತಾನೆ. ಗೊತ್ತಾಗ್ತಾ ಇದೆ ನಿಮಗೆ? ನೀವೇನು ಮಾಡ್ತೀರಾ ಅಂದರೆ, ಶಬ್ದದ ಮುಖಾಂತರ ಬಂದಿರತಕ್ಕಂಥ ವಿಶೇಷಗಳನ್ನೆಲ್ಲ ಬುದ್ಧಿನಲ್ಲಿ, ಬುದ್ಧಿ ಇದೆ, ಎಲ್ರಿಗೂ ಇದೆ, ಅದನ್ನು ಫಿಲ್ಟರ್ ಮಾಡಿಬಿಡ್ತಾರೆ. ಫಿಲ್ಟರ್ ಮಾಡಿ ಬರೀ ಅರ್ಥವನ್ನೇ ಗ್ರಹಿಸ್ತಾರೋ ಇಲ್ವಾ? ಗ್ರಹಿಸ್ತಾ ಇರೋದು ಗೊತ್ತಿದೆಯೋ ಇಲ್ವಾ? ಅನುಭವ ತಾನೇ ಅದು. ಇಲ್ಲೂ ಹಾಗೇನೇ ಇಷ್ಟು ಸವಿಶೇಷವಾಗಿ ಕಾಣಿಸ್ತಾ ಇದ್ದರೂ ಕೂಡ ಎಲ್ಲ ಸವಿಶೇಷವಾಗಿರೋದಿಲ್ಲ, ಎಲ್ಲ ವಿಶೇಷಗಳನ್ನು ಫಿಲ್ಟರ್ ಮಾಡಿ ಜರಡಿ ಹಿಡಿದುಬಿಟ್ಟು ಇನ್ನಿರೋ ನಿಜವಾಗಲೂ ಇರೋದು ಅರ್ಥ ಏನಪ್ಪ ಅಂದರೆ ಬ್ರಹ್ಮವೇ ಅಂತ ತಿಳ್ಕೋ. ಗೊತ್ತಾಯ್ತಾ? ಹಲವಾರು ದೃಷ್ಟಾಂತಗಳು ಕೊಟ್ಟಿದ್ದರಿಂದ ಇವಾಗೆಲ್ಲ ಸ್ಪಷ್ಟವಾಗ್ತಾ ಇದೆಯಲ್ಲ. ಸರಿ, ಮುಂದೆ ಹೇಳ್ತಾ ಇದೆ ಅಂದರೆ, ತದ್ದೇಕಾಹು ಅಸದೇವ ಸಮಗ್ರಾಸೀತ್ ಆಸೇಕಮೇವ ಅದ್ವಿತೀಯಂ ತಸ್ಮಾತ್ ಅಸ ಸಜ್ಜಾಯಿತ. ಇಲ್ಲೇನಪ್ಪ ಅಂದರೆ, ಕೆಲವರು ಹೀಗೆ ಹೇಳ್ತಾರೆ, ಇದೆಲ್ಲ ಮೊದಲು ಅಸತ್ಯ ಆಗಿತ್ತು, ಆಸಕ್ತಿಯಿಂದಲೇ ಎಲ್ಲ ಬಂತು ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ್ದೇನೆಂದರೆ, ಈ ವಾಕ್ಯದಲ್ಲಿ ಬೌದ್ಧರು ಅವರು ಬೇರೆ ಬೇರೆ ಹೇಳ್ತಕ್ಕಂಥದ್ದೆಲ್ಲ ಇದೆ, ಇದರಲ್ಲಿ ಅರ್ಥ ಇಲ್ಲಿದೆ. ಅದೊಂದು ಅಲ್ಲ, ಇದು ಶ್ರುತಿವಾಕ್ಯವೇ. ಗೊತ್ತೈತೆ? ಆ ಬೌದ್ಧ ಮತ ಅಲ್ಲ ಅನ್ನೋದನ್ನು ಪ್ರೂಫು, ಆ ಪ್ರೂಫ್ ಎಲ್ಲ ಸ್ವಲ್ಪ ರೇಜಿಕೆ, ಇವಾಗ ಸದ್ಯಕ್ಕೆ ಬಿಡಿ. ಇಷ್ಟು ತಿಳ್ಕೊಳ್ಳಿ, ಇದು ಶ್ರುತಿವಾಕ್ಯವೇ. ಶ್ರುತಿವಾಕ್ಯವೇ ಅಂದರೆ ಇದೆಲ್ಲ ಅಸತ್ಯ ಆಗಿತ್ತು ಅಂದರೆ ಏನರ್ಥ? ಇದೆಲ್ಲ ಮುಂಚೆ ಏನು ಹೇಳ್ತೋ ಇದೆಲ್ಲ ಸತ್ತು ಅಂತ ಹೇಳಿಬಿಟ್ಟು ಇವಾಗೆಲ್ಲ ಅಸತ್ಯ ಆಗಿತ್ತು ಅಂದರೆ ಏನರ್ಥ? ಅಂದರೆ ಅಲ್ಲಿರೋ ಶ್ರುತಿ ವಿವಕ್ಷೆ ಏನಪ್ಪ ಅಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅಂದರೆ, ಇದೆಲ್ಲ ಬ್ರಹ್ಮವೇ ಅಂತ ತಿಳ್ಕೋ ಅಂತ ಹೇಳಿದಾಗ ಬ್ರಹ್ಮ
ಹೀಗೆಯೇ ವಿಶೇಷಗಳಿಂದ ಕೂಡಿದೆ ಅಂತ ತಿಳ್ಕೋಬೇಡ ಅಂತ. ನೋಡಿ, ಪುನಃ ದೃಷ್ಟಾಂತ ನೋಡಿ. ಗಡಿಗೆ, ಇಟಿಕೆ, ಹಿಂಚು ಎಲ್ಲ 1000 ಇದೆ ತೋರಿಸ್ಬಿಟ್ಟು ಇದೆಲ್ಲ ಮಣ್ಣೊಂದೇ ಅಂತ ತಿಳ್ಕೋ ಅಂತ ಹೇಳಿದ್ರೆ ಅರ್ಥ ಏನು ಅಂದರೆ, ನೀನು ಇಲ್ಲಿರೋ ಆಕಾರಗಳು ಅದು ಇದು ಎಲ್ಲನೂ ಹಾಗೆ ಇದ್ದು ಬ್ರಹ್ಮದಲ್ಲಿ ಅಂತಂತ ತಿಳ್ಕೋಬೇಡ. ಮಣ್ಣಿನಲ್ಲಿ ಆಕಾರಗಳು ಇಲ್ಲ ಅಂತಲೇ ತಿಳ್ಕೋಬೇಕು ನೀನು. ಇಲ್ಲವೇ ಇಲ್ಲ ಗೊತ್ತು ನಿನಗೆ. ಆದ್ದರಿಂದ ಇವಾಗ ಇದು ಅನ್ನೋದು ಹೇಳಿದಾಗ ಇದನ್ನು ಅಸತ್ ಅಂತ ಕರೆದು ಯಾವುದನ್ನು ಕರೆದಿರೋದು ಅಂದರೆ, ಮಣ್ಣಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ನೀನು ನೋಡ್ತಾ ಇರತಕ್ಕಂಥ ಏನು ಜಗತ್ತಿದೆಯೋ, ಮಡಿಕೆ ಇದೆಯೋ, ಅದನ್ನು ಅಸತ್ತು ಅಂತ ತಿಳ್ಕೋ. ಗೊತ್ತಾಗ್ತದೆ? ಫಾಲೋ ಮಾಡ್ತಾ ಇದ್ದೀರಾ? ಯಾಕೆ ಕಷ್ಟ ಅಲ್ಲ. ಯಾಕೆಂದರೆ ಮಣ್ಣಿಗಿಂತ ಸ್ವತಂತ್ರವಾಗಿರತಕ್ಕಂಥ ಮಡಿಕೆ ಇರೋಕ್ಕೆ ಸಾಧ್ಯವೋ? ಸಾಧ್ಯವೇ ಇಲ್ಲ. ಆದ್ದರಿಂದ ನೀನು ಮಣ್ಣಿಗಿಂತ ಬೇರೆಯಾಗಿರ್ತಕ್ಕಂಥದ್ದು ಒಂದಕ್ಕೆ ಅಸ್ತಿತ್ವವೇ ಇಲ್ಲದೆ ಇರೋದ್ರಿಂದ ಅದು ಬ್ರಹ್ಮ ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಸತ್ಯ ಹೀಗಿದೆ ಅಂತ ತಿಳ್ಕೊ. ಹೀಗಿದೆ ಅಂತ ತಿಳ್ಕೊಂಡಾಗ ಆ ಹೀಗೆ ಅನ್ನೋದು ಹೇಗಿದೆಯೋ ಅದೂ ಮಣ್ಣೆ. ಈ ವಾಕ್ಯ ಒಂದು ಹೇಳ್ತೀನಿ, ಎಲ್ಲರೂ ಹೇಳಿ. ಕಾರ್ಯಾಕಾರೋಪಿ ಕಾರಣಸ್ಯ ಆತ್ಮಭೂತ ಏವ ಅನಾತ್ಮಭೂತಸ್ಯ ಅನಾರಭ್ಯತ್ವಾತ್. ಏನು ಹಾಗಂದ್ರೆ ಅಂದರೆ, ಇವಾಗ ಮಡಿಕೆ ಆಕಾರ ಅನ್ನೋದಿದೆ. ಮಡಿಕೆ ಆಕಾರ ಅನ್ನೋದು ಕೂಡ, ಆಕಾರ ಅನ್ನೋದು ಕೂಡ ಮಣ್ಣೆ ತಾನೆ. ಭಾಷವಾಕ್ಯ ನೆನ್ಪಿಟ್ಕೊಳ್ಳಿ. ಆವಾಗ ನಾವು ದೊಂಬರಾಟ ಆಡಬೇಕಾಗಿಲ್ಲ. ಆವಾಗ ಶಂಕರ್ ಏನು ಹೇಳಿದಾರೋ ಅದನ್ನೇ ತಿಳ್ಕೊಂಡ್ರೆ ದೊಂಬರಾಟ ಬೇಕಾಗಿಲ್ಲ. ನಾನು ಈ ಮಾತು ಯಾಕೆ ಹೇಳ್ತೇನೆ ಅಂದರೆ, ಬಹಳ ದೊಡ್ಡ ವಿದ್ವಾಂಸರೊಬ್ಬರು ಉತ್ತರ ದೇಶದಲ್ಲಿ ಯಾರೋ ಹೀಗೆ ಇದು ಹೇಗೆ ಮಿಥ್ಯಾ ಅಂತ ಹೇಳ್ತೀರಾ ಅದು ಇದು ಅಂತ ಪ್ರಶ್ನೆ ಬಂದಾಗ, ಯಾಕೇನು ಇವಾಗ ಮಿಥ್ಯಾ ತಾನೆ ಅಂತ ಇದ್ರು. ಕಾರ್ಯಾಕಾರ ಕಾರಣ ಆತ್ಮಹೂತ ಏವ ಅನಾತ್ಮಹೂತ ಸ ಅನಾರಭ್ಯತ್ವಾತ್. ಆಕಾರ ಕೂಡ ಮಣ್ಣಿಲ್ಲದೆ ಇದ್ರೆ ಬರ್ತಾ ಇರಲಿಲ್ಲ ಅಂತ ಹೇಳಿದೆಯಲ್ಲ. ಅಂದರೆ ಐಸಾ ಕ್ಯಾ ಮಿಥ್ಯಾ ಮತ್ಲಬ್ ಕ್ಯಾ ಹೇ, ಕೌನ್ ಸಾ ಹೇ ಮಿಥ್ಯಾ? ಮಿಥ್ಯಾ ಅಂದ್ರೆ ಏನು, ಯಾವ್ದಾಗಿದ್ದೀರಿ ಮಿಥ್ಯಾ ಅಂತ ಕೇಳಿದ್ರು. ನಿಮ್ಗೆ ಅರ್ಥವಾಗ್ತಾ ಇದೆಯಾ ನಾನು ಹೇಳಿದ್ದು? ಅಂದರೆ ವಿಶೇಷವಾಗಿ ಒಂದು ಆಕಾರದ ಯಾವ್ದು ತೋರ್ಕೋತಾ ಇದೆಯೋ ಆ ಆಕಾರವೂ ಬ್ರಹ್ಮವೇ. ನಿಮ್ಗೆ ಅರ್ಥವಾಯ್ತಾ? ಆದ್ದರಿಂದ ನೀನು ಯಾವುದನ್ನು ಅಂದರೆ ಅನುಭವಕ್ಕೆ ಬರ್ತಾ ಇರತಕ್ಕಂಥದ್ದು ಯಾವುದನ್ನಾದರೂ ಸರಿಯೇ, ಇಂದ್ರಿಯಗಳ ಮುಖಾಂತರ ಅನುಭವಕ್ಕೆ ಬರ್ತಾ ಇರೋದನ್ನು ಯಾವುದನ್ನಾದರೂ ಸರಿಯೇ, ಅದನ್ನು ನೀನು ಬ್ರಹ್ಮಕ್ಕಿಂತ ಬೇರೆ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯೆ. ಅದು ಇಲ್ಲ, ನೀನು ಸುಮ್ಮನೆ ಕಲ್ಪನೆ ಮಾಡಿದೀಯ ಅಷ್ಟೆ. ಗೊತ್ತಾಯ್ತಾ? ಆದ್ದರಿಂದ ಇದು ಅಸದೇವಿದ ಗ್ರಾಸೀತ್. ನೀನು ಸ್ವತಂತ್ರವಾಗಿ ಪರಿಸಿದ್ರೆ ಆವಾಗ ಅಸತ್ತು ಅಂತಲೇ. ಅಸತ್ತು ಅಂತಾದರೂ ಪೂರ್ತಿ ಅಸತ್ತು ಅಂತಲ್ಲ, ಯಾಕೆಂದ್ರೆ ವಸ್ತು ಇದ್ದೇ ಇತ್ತಲ್ಲ. ಅಸತಃ ಸಜ್ಜ ಆಯ್ತಾ, ಇದನ್ನೇ ಅಸತ್ತು ಅಂತ ಕರ್ಕೋ ಅವಾಗ ಅಷ್ಟೇ. ಅಂದರೆ ನೀನು ಇದರಲ್ಲೇ ಈ ವಿಕಾರದಲ್ಲಿ ಸದ್ಬುದ್ಧಿ ಇಡಬೇಡ ಅಂತ ಅನ್ನೋದಕ್ಕೋಸ್ಕರ ಹೇಳಿರೋದು. ಸದ್ಬುದ್ಧಿ ಅಂದ್ರೇನು? ವಿಕಾರವೇ ಏನೋ ಸ್ವತಂತ್ರವಾಗಿದೆ ಅಂತ ತಿಳ್ಕೋಬೇಡ. ಯಾಕೆಂದರೆ ವಿಕಾರ ಅನ್ನೋದು ವಾಚಾರಂಭಣ. ವಾಚಾರಂಭಣಕ್ಕೆ 2 ಅರ್ಥ ಹೇಳಿದೆ ನೆನ್ನೆ. ವಾಚಾರಂಭಣ ಅಂದರೆ ನಾನು ತತ್ವವನ್ನು ತಿಳ್ಕೊಳ್ಳುವಾಗ ಅಲ್ಲಿಂದ ಶುರು ಮಾಡ್ತೀನಿ, ತಿಳ್ಕೊಂಡು ಆದಮೇಲೆ ಬರೀ ಮಾತು. ಅರ್ಥಾಯ್ತಾ? ಎಲೆಕ್ಷನ್ ಬಂದರೆ ಗೊತ್ತಾಯ್ತಾ, ನಾನು ವೋಟರು, ಅವನು MLA ಎಲೆಕ್ಟ್ ಆದಮೇಲೆ ನಾನೇ ಇದ್ರೂ ಸಾಮಾನ್ಯ ಪ್ರಜೆ. ಹೌದು ಇಲ್ಲಪ್ಪ? ನಾನು ವೋಟ್ ಹಾಕೋ ತನಕ ತಾನೇ ನನಗೆ ಬೆಲೆ. ಹಾಗೆ ಇಲ್ಲ.
ನಾನು ತಿಳ್ಕೊಳ್ಳೋವರೆಗೆ ಅದಕ್ಕೆ ಬೆಲೆ. ಆಮೇಲೆ ತಿಳ್ಕೊಂಡಾದ್ಮೇಲೆ ವಾಚಾರ್ಪಣ ಬರೀ ಮಾತದು ಅಷ್ಟೇ. ಆದ್ದರಿಂದ ಈ ಬರೀ ಮಾತು ಅನ್ನೋದನ್ನಿಟ್ಕೊಂಡು ಇಲ್ಲಿ ಅಸತ್ ಅಂತ ಹೇಳಿದೆ. ಗೊತ್ತಾಯ್ತಲ್ವಾ? ಹೇಳ್ತೀನಿ. ಇವಾಗ ಅಸತ್ತಂದ್ರೆ ನಿಜವಾಗ್ಲೂ ಬಂಜೆ ಮಗ ಅಂತಾರನೇ ಅದು ಅಸತ್ತು. ಈ ಅಸತ್ತು ಅನ್ನೋದಕ್ಕೆ ಡೆಫಿನೇಷನ್ಗಳೇ ಬೇರೆ ಬೇರೆ ಥರ ಮಾಡ್ಕೊಂಡಿದ್ದಾರೆ ಕೆಲವರೆಲ್ಲ. ಇವಾಗ ಬೌದ್ಧರು ಅಸತ್ತು ಅಂದರೆ ಆ ಥರ ಇಟ್ಕೊಂಡಿದ್ದಾರೆ. ನೈಯಾಯಿಕರು ಅಸತ್ತು ಅಂದರೆ ಇಲ್ಲಿಲ್ಲ ಅಷ್ಟೇ, ಬೇರೆ ಇನ್ನೊಂದು ಕಡೆ ಇದೆ ಅಂತ ಇಟ್ಕೋತಾರೆ. ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿಲ್ಲ ಅಷ್ಟೇ ಅಂತ ಇಟ್ಕೊಳ್ತಾರೆ. ಗೊತ್ತಾಯ್ತಾ? ಅದರಿಂದ ಏನಾದಿರಲಿ, ಬಂಜೆ ಮಗನಂತೆ ಅಸತ್ತು ಅಂತ ಹೇಳಬೇಕಾದಾಗ ಅಸತ್ತು ಬಂಜೆ ಮಗನಂತೆ ಅಂತ ಹೇಳಿಬಿಡ್ತಾರೆ. ಎಲ್ರಿಗೂ ಇಲ್ಲ ಅಂತ ಗೊತ್ತು. ಆದರೆ ಇಲ್ಲಿ ತಿಳಿಸ್ಬೇಕು, ಇದು ಆ ಥರ ಅಸತ್ತಲ್ಲ, ಬಂಜೆ ಮಗ ಥರ ಅಸತ್ತಲ್ಲ. ಇದು ಕಾಣಿಸ್ತಾ ಇದೆ, ಆದರೆ ನನಗೆ ಗೊತ್ತಿಲ್ಲ ಅದು ಬ್ರಹ್ಮ ಅಂತ. ನಾನದೇನೋ ಸ್ವತಂತ್ರವಾಗಿ ಬೇರೆ ಇನ್ನೊಂದಿದೆ ನಾನು ಅನ್ಕೋತಾ ಇದ್ದೀನಿ. ಅದನ್ನು ತಿದ್ದಬೇಕು ಅವರು. ನಿಮ್ಗೆ ಸ್ಪಷ್ಟವಾಗ್ತಾ ಇದೆಯಾ? ಬಿಡಿಸ್ಬೇಕು. ಅಸತ್ತು ಮತ್ತು ಮಿಥ್ಯ ಅನ್ನೋದು ಮಿಥ್ಯ ಅಂದರೆ ಸ್ವತಂತ್ರವಾಗಿ ನೋಡಲ್ಪಟ್ಟದ್ದು, ಸ್ವತಂತ್ರವಾಗಿ ಅರಿಯಲ್ಪಟ್ಟದ್ದು ಅಂತ. ಗೊತ್ತಾಗ್ತಾ ಇದೆಯಾ? ಇಲ್ಲ 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 ವ್ಯಕ್ತವಾಗಿದ್ದರೂ ಅದು ಅವ್ಯಕ್ತಕ್ಕಿಂತ ಬೇರೆಯಲ್ಲ ಅಂತಂದಾಗ ತತ್ವ. ಅದು ವ್ಯಕ್ತವಾಗಿರೋದು ಅವ್ಯಕ್ತಕ್ಕಿಂತ ಸ್ವತಂತ್ರ ಅಂತ ತಿಳ್ಕೊಂಡಾಗ ಅದು ಅಸತ್ತು. ಗೊತ್ತಾಗಿಲ್ಲ? ಹೌದು, ಹೇಳ್ತೀನಿ ಕೇಳಿ. ಇವಾಗ ಸತ್ ಅನ್ನೋದು ಇದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಬರೋಲ್ಲ, ಗೊತ್ತಲ್ಲ, ನಿರ್ವಿಶೇಷವಾಗಿದೆ. ವಿಕಾರದಿಂದ ಕಾಣಿಸ್ಕೊಂಡಾಗ ಇದು ಸತ್ಯ ಅಂತ ಹೇಳ್ತಾ ಇದೆ. ನಿರ್ವಿಶೇಷವಾಗಿರೋದನ್ನು ಸತ್ತು ಅಂತ ಮುಂಚೆ ಹೇಳ್ತು, ಇದು ಸತ್ಯ ಅಂತ ಹೇಳ್ತಾ ಇದೆಯಲ್ಲ. ಈ ನಿರ್ವಿಶೇಷವಾಗಿರೋದು ಸತ್ತು, ಸವಿಶೇಷವಾಗಿರೋದು ಸತ್ತು ಅಂದ್ರೆ ಅರ್ಥವೇನು? ಅದು ಬರ್ತಾ ಇಲ್ಲೋ ಪ್ರಶ್ನೆ? ಅರ್ಥವಾಗ್ತಾ ಇದೆಯಾ? ಆವಾಗ ಇದನ್ನ ಅಸತ್ತು ಅಂತ ತಿಳ್ಕೋಬಾರ್ದು. ವಿರುದ್ಧ ಅರ್ಥ ಅಲ್ಲ, ವಿರುದ್ಧ ಅರ್ಥ ಅಲ್ಲ. ಇಲ್ಲೇನು ಅಂದರೆ, ಓ ಬ್ರಹ್ಮ ಮೃತ್ಯುನೂ ಸತ್ತು, ಗಡಿಗೇನೂ ಸತ್ತು. ಆದರೆ ಮೃತ್ಯು ಪಾರಮಾರ್ಥಿಕ ಸತ್ಯ, ಗಡಿಗೆ ಅನ್ನೋದು ವ್ಯಾವಹಾರಿಕ ಸತ್ಯ. ಗೊತ್ತಾ? ನೋಡಿ, ಸತ್ಯ ಅಂದರೆ ಸತ್ ಅಂದರೆ ಇರೋದು ಅಂತ, ಸತ್ಯ ಅಂದರೆ ಇದು ಇರೋದೇ. ಆದರೆ ಹೇಗಿದೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ವಿಶೇಷದಿಂದ ತೋರ್ಕೊಳ್ತಾ ಇದೆ. ವಿಶೇಷದಿಂದ ತೋರ್ಕೊಂಡಾಗ ಅದನ್ನು ಸತ್ಯ ಅಂತ. ಇದು ಯಾಕೆ ಸತ್ಯವನ್ನು ಬಿಟ್ಟಿಲ್ವಲ್ಲ? ಸತ್ತನ್ನು ಬಿಟ್ಟಿಲ್ಲದೆ ಇರೋದೆಲ್ಲವೂ ಸತ್ಯವೇ. ಯಾವ್ದು ಸತ್ತನ್ನು ಬಿಟ್ಟಿಲ್ವೋ ಅದೆಲ್ಲವೂ ಸತ್ಯವೇ. ಗೊತ್ತಾಗಿಲ್ಲ? ನಾನೊಂದ್ಸಲ ಹೇಳ್ತೀನಿ ಕಡೆ. ಇವಾಗ ಮೃತ್ ಅನ್ನೋದು ಸತ್ತು, ಮಡಿಕೆ ಇತ್ಯಾದಿಗಳು ಇದನ್ನು ಬಿಟ್ಟಿಲ್ಲ. ಅದು ಮೃತೆ ಅನ್ನೋದಕ್ಕೂ ಮಡಿಕೆ ಅನ್ನೋದು ಮೃತನ್ನು ಬಿಟ್ಟಿಲ್ಲ ಅನ್ನೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವೇ? ಇಲ್ಲೊಂದು ವಿಶೇಷ ಇದೆ, ಅಲ್ಲಿ ವಿಶೇಷ ಇಲ್ಲ. ಆದ್ದರಿಂದ ವಿಶೇಷದ ಸಮೇತ ತೋರ್ಕೊಂಡಾಗ ಆವಾಗ ಇದರ ಲಕ್ಷಣ ಏನಂದರೆ ಸತ್ಯ ಅಂತೀವಿ. ಅದು ಸತ್ತು, ಇದು ಸತ್ತು, ಇದು ಸತ್ಯ. ಎಂಥ ಥರ ಸತ್ಯ ಅಂದರೆ ವ್ಯಾವಹಾರಿಕ ಸತ್ಯ, ಅದು ಪಾರಮಾರ್ಥಿಕ ಸತ್ಯ ಅಂತ. ಸತ್ತಿಗೇನೆ ಪಾರಮಾರ್ಥಿಕ ಸತ್ಯ ಅಂತ ಇನ್ನೊಂದು ವಿಶೇಷಣ ಕೊಡ್ತೀವಿ. ಖಂಡಿತ ಅಲ್ಲ. ಅದ ಪೂರ್ತಿ ಅಸತ್ಯ ಇಲ್ವೇ ಇಲ್ಲ. ಹೌದು ಅದೇ ಅದೇ ಹೌದು, ಜಗತ್ತು ಅದೇ ಥರ ಅಂದ್ರೇನು? ಇದು ವ್ಯಾವಹಾರಿಕ ಸತ್ಯ. ನೋಡಿ,
ಇನ್ನೊಂದ್ಸಲ ಹೇಳ್ತೀನಿ. ಈ ವ್ಯಾವಹಾರಿಕ ಸತ್ಯ, ಪರಾಧಿಮ ಸತ್ಯ, ಪಾರಮಾರ್ಥ ಸತ್ಯ ಅಂತ ಯಾತಕ್ಕೆ ವಿಂಗಡಿಸ್ಕೊಂಡಿದ್ದು ಅಂದರೆ, ತೈತಿರಿದಲ್ಲಿ ಶ್ರುತಿನಲ್ಲೇ ಒಂದು ಮಂತ್ರ ಹೇಳುತ್ತೆ. ಏನಂದರೆ, ಆ ಸತ್ಯವೇ ಈ ಸತ್ಯವೂ ಯಾ ಸತ್ಯವೂ ಆಯಿತು ಅಂತಿದೆ. ಶ್ರುತಿ ಮಂತ್ರ ಏನು ಹೇಳುತ್ತೆ? ಆ ಸತ್ಯವೇ ಈ ಸತ್ಯವೂ ಆಯಿತು, ಈ ಅಸತ್ಯವೂ ಆಯಿತು ಅಂತಿದೆ. ಶ್ರುತಿ ಹೇಳೋದು. ಶ್ರುತಿ ಯಾತಕ್ಕಿಂತ ಮಾತುಗಳಾಡುತ್ತೆ ಅಂದರೆ, ಸ್ವಲ್ಪ ಚಿಂತನೆ ಮಾಡಿ ಸರಿಯಾಗಿ ದೃಢವಾಗಿ ತಿಳ್ಕೊಳ್ಳಿ ಅಂತ. ಸ್ಥೂಲಾನಿಕನ ನ್ಯಾಯ ಅಂತಾರೆ ನೋಡಿ. ಈ ಗೂಟ ಹೊಡೆಯೋದಕ್ಕೆ ಹೊಡಿತಾ ಇರುವಾಗ ಮೆತ್ಗೆ ಅಲ್ಲಾಡಿಸ್ತಾರೆ. ಯಾಕೆ ಅಲ್ಲಾಡಿಸೋದು ಅಂದರೆ, ಆಮೇಲೆ ಅಲ್ಲಾಡಿಸಿದ್ರೆ ಅಲ್ಲಾಡಬಾರ್ದು, ಅದಕ್ಕೋಸ್ಕರ ಹೊಡೆಯೋದು. ಹಾಗೆ ನೀನು ಸರಿಯಾಗಿ ತಿಳ್ಕೋಬೇಕು ಅಂತ ಈ ಥರ ಹೇಳುತ್ತೆ. ಪ್ರಾಣವೈ ಸತ್ಯಂ ತೇಷಾಮೇಡ್ ಸತ್ಯಂ ಅನ್ನಂತೆ. ಏನಪ್ಪ ಅಂದರೆ, ಸತ್ಯವೇ ಸತ್ಯವಾಯಿತು ಅಸತ್ಯವಾಯಿತು ಅಂತ ಹೇಳಿದ್ರೆ ಅರ್ಥವೇನೋ ಅಂದರೆ, ಅದಕ್ಕೆ ವ್ಯಾಖ್ಯಾನ ಮಾಡಬೇಕು. ಅದು ಪಾರಮಾರ್ಥಿಕ ಸತ್ಯ. ನಾವು ಮುಂಚೆ ಬರೀ ಸತ್ ಅಂತ ಯಾವುದಕ್ಕೆ ಕರೆದ್ವೋ ಅದು ಪಾರಮಾರ್ಥಿಕ ಸತ್ಯವಾಯಿತು. ಅದೇನೇ ವ್ಯಾವಹಾರಿಕ ಸತ್ಯವಾಯಿತು, ಅದೇನೇ ಪ್ರಾತಿಭಾ ಸತ್ಯವಾಗಿ ತೋರ್ಕೊಂಡಿದೆ. ಆದ್ದರಿಂದ ಪ್ರಾತಿಭಾ ಸತ್ಯ ಕೂಡ, ವ್ಯಾವಹಾರಿಕ ಸತ್ಯ ಮತ್ತು ಪ್ರಾತಿಭಾ ಸತ್ಯ ಕೂಡ ಬ್ರಹ್ಮಕ್ಕಿಂತ ಬೇರೆಯಲ್ಲ. ಗೊತ್ತಾಯ್ತು ನಿಮಗೆ? ಈ ವಾಕ್ಯ ನೆನಪಿಡಿ. ಪ್ರಾತಿಭಾ ಸತ್ಯ ಅಂದ್ರೇನು? ಮರೀಚಿಕೆನಲ್ಲಿ ಕಾಣೋ ನೀರಲ್ಲ, ಮರೀಚಿಕೆ. ಮರೀಚಿಕೆ ಬ್ರಹ್ಮವೇ, ಮರೀಚಿಕೆ ಮಿಥ್ಯ ಅಲ್ಲ. ಗೊತ್ತಾಯ್ತಾ? ಸ್ವಲ್ಪ ಸ್ವಲ್ಪ ನೋಡ್ರೆ ಬರೀ ಇರೋದು ಇಲ್ಲ, ಸ್ವಲ್ಪ ಸತ್ತಂದ್ರೆ ಇರೋದು, ಸತ್ತಂದ್ರೆ ಕೇಳಿರೋದು, ಹೇಗಿರೋದಂತ ಪ್ರಶ್ನೆ ಬರುತ್ತೆ ನೋಡಲ್ಲ. ಆವಾಗ ಈ ವರ್ಣಗಳನ್ನ ಬರಬೇಕಾಗುತ್ತೆ. ಗೊತ್ತಾಯ್ತಲ್ವ? ಸತ್ತು ಅಸತ್ತು ವಿರುದ್ಧಾರ್ಥ ಅಲ್ಲ. ಇವಾಗ ಇಲ್ಲಿ ಅಸತ್ ಅಂತ ಯಾವುದಕ್ಕೆ ಕರೆದಿದೆ? ಸತ್ತು ಅಸತ್ತು ವಿರುದ್ಧ ಅಲ್ಲ ಅಂತಲ್ಲ, ಸತ್ತು ಅಸತ್ತು ವಿರುದ್ಧವೇ, ಸತ್ತು ಅಲ್ಲದ್ದು ಅಸತ್ತು. ಆದರೆ ಇಲ್ಲಿ ಅಸದ್ವಾಯ್ದ ಗ್ರಾಸೀತ್ ಅಸತಃ ಸಜ್ಜಾಯಿತ ಅಂತ ಇದೆ. ಆದ್ದರಿಂದ ಇಲ್ಲಿ ಅಸತ್ ಆ ಅರ್ಥದಲ್ಲಿ ಹೇಳಲ್ಲ. ಇಲ್ಲಿ ಅಸತ್ತಿಗೆ ನಾವು ವಿಶೇಷವಾಗಿ ಭಾಷೆಕಾರ ಅದನ್ನು ಬರೀಬೇಕು, ಇಲ್ದಿರ ನಮ್ಮ ಬುರುಡೆ ಗೊತ್ತಾಗಲ್ಲ. ಗೊತ್ತಾಯ್ತಲ್ಲ? ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಪ್ಪ ಇಲ್ಲಿ ಅದೊಂದು ಇರಲಿಲ್ಲ, ಇದೊಂದು ಇರಲಿಲ್ಲ ಮುಂಚೆ. ಇವಾಗ ಬಂತು ಅಂದರೆ, ಮುಂಚೆ ಅಸತ್ತಾಗಿತ್ತು, ಬಂತು ಅಂದರೆ ಇಲ್ಲದೆ ಇದ್ರೆ ಬರೋದು ಹೇಗೆ? ಆದ್ದರಿಂದ ನೀನು ಯಾವುದು ಬಂತು ಹೋಯಿತು ಅಂತ ತಿಳ್ಕೊಳ್ತಾ ಇದೆಯೋ ಅದು ಕೂಡ ಬ್ರಹ್ಮ ಅಂತ ತಿಳ್ಕೊ. ಆವಾಗ ಬಂತು ಹೋಯಿತು ಅನ್ನೋದು ಇರೋದೇ ಇಲ್ಲ ನೋಡಿ. ಯಾಕೆಂದರೆ ಬಂತು ಹೋಯಿತು ಅನ್ನೋದನ್ನ ಇಟ್ಕೊಂಡು ಬಂತು ಹೋಯಿತು ಅನ್ನೋದು ಇಲ್ಲದೆ ಇರತಕ್ಕಂಥ ಒಂದು ತತ್ವ ಗೊತ್ತಾಯ್ತು. ತಿದ್ದೋದಕ್ಕೋಸ್ಕರ ಮಾಡಿರು. ಹೌದು 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 ಗೊತ್ತಾಯ್ತಲ್ಲ. ಅಂದರೆ ನನ್ನಲ್ಲಿ ಯಾವುದೋ ಒಂದು ಹೊರಟೋಯ್ತು ಬಂತು ಅಂತ ಒಂದು ಕಲ್ಪನೆ ಇದೆಯಲ್ಲ, ಅದು ಆ ಬಂತು ಹೋಯ್ತು ಅಂತ ಕಾಣಿಸ್ಕೊಳ್ತಾ ಇದ್ದರೂ ಕೂಡ ನಿಜವಾಗ್ಲೂ ಬಂತು ಹೋಗೋದು ಏನೂ ಇಲ್ಲ ಅಲ್ಲಿ, ಅದು ಕೂಡ ಸತ್ತೆ ಅಂತ ತಿಳಿಸೋದಕ್ಕೋಸ್ಕರ ಇರೋದು. ಅದಕ್ಕೆ ನೋಡಿ ಚೆನ್ನಾಗಿದೆ ಅದು. ಅದು ನೋಡಿ, ಈ ದೃಷ್ಟಾಂತದಲ್ಲೇ
ಇದ್ರ ಚರ್ಚೆ ಮುಂದೆ ಬರುತ್ತೆ, ಜ್ಞಾಪಕ ಇಟ್ಕೊಂಡಿರಿ, ಚರ್ಚೆ ಮುಂದೆ ಬರುತ್ತೆ ಇವಾಗ. ಕುತಸ್ತು ಕೆಲಸವಂ ಏವೇದಂ ಸಾಧಿತೋ ವಾಚ ಕಥಮ ಸಹ ಸಜ್ಜಾಯತೆ. ಏನಿದು ಅಸತ್ಯದಿಂದ ಸತ್ಯ ಹಾಗೆ ಉಂಟಾಗುತ್ತೆ. ಸತ್ಯವೇ ಸಂಹಿತ ಬಗ್ಗೆ ಆಸೈದೇಕಮೇ ಆದ್ವಿತೀಯಂ ಅಂದರೆ ಅದನ್ನೇ ಪಕ್ಕ ಮಾಡ್ತಾ ಇದೆ. ಅಸತ್ತು ಅಂದ್ರೆ ಅಸತ್ತು ಅಂತ ತಿಳ್ಕೊಂಡ್ಬಿಡ್ಬೇಡ. ಸದ್ವಸ್ತುವೇ, ಅದ್ರ ಬರೋದು ಹೋಗೋದು ಅನ್ನೋದು ಇಲ್ಲವೇ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇವಾಗ ಎದುರುಗಡೆ ಇರೋದು ನಮ್ಗೆಲ್ರಿಗೂ ಗೊತ್ತಿದೆ, ಸೃಷ್ಟಿ ಆಗುತ್ತೆ, ಹೋಗ್ತಾ ಇದೆ, ಬರ್ತಾ ಇದೆ ಅಂತ. ಶಾಸ್ತ್ರ ಹೇಳೋದು ಬ್ರಹ್ಮ ಒಂದೇ ಇರೋದು, ಅದು ಯಾವಾಗಲೂ ಇದೆ ಅಂತಲೂ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದ್ದೀನಪ್ಪ? ನಮ್ಮ ಅನುಭವದಲ್ಲಿ ಸೃಷ್ಟಿ ಆಗ್ತಾ ಇದೆ, ಇದೆ, ನಷ್ಟವಾಗ್ತಾ ಇದೆ, ಎಲ್ಲ ಏನೇನೋ ಇದೆ, ವಿಶೇಷಗಳು ಬೇಕಾದಷ್ಟಿದೆ, ಕಾಂಟ್ರಡಿಕ್ಷನ್ಸ್ ಇದೆ, ಪರಸ್ಪರ ವಿರುದ್ಧವಾಗಿರೋದು ಎಲ್ಲೇನೋ ಇದೆ. ಹೀಗಿದ್ರೂ ಶ್ರುತಿ ಏನು ಹೇಳ್ತಾ ಇದೆ ಅಂದರೆ, ಏನೇ ನೀನು ನೋಡ್ತಾ ಇದೆಯೋ ಎಲ್ಲವೂ ಬ್ರಹ್ಮೆ, ಬರೋದು ಹೋಗೋದು ಅನ್ನೋದು ಏನು ಇಲ್ಲವೇ ಇಲ್ಲ ಅಂತ ಅನ್ನುತ್ತೆ. ಅವಾಗ ದೃಷ್ಟಾಂತ ತಿಳಿಸ್ತೀನಿ ನೋಡಿ, ಆವಾಗ ನಿಮ್ಗೆ ಸುಲಭ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ಈ ಮಾತು ಉತ್ಪತ್ತಿ ಆಯಿತು, ಆಮೇಲೆ ನಷ್ಟವಾಯಿತು, ಬದಲಾಯಿಸ್ತಲೂ ಇದೆ. ಒಂದೊಂದು ಭಾಷೆನಲ್ಲಿ ಒಂದೊಂದು ಥರ ಇರುತ್ತೆ. ಭಾಷೆ ಯಾವುದಾಗಲಿ, ಹುಟ್ಟಲಿ ಸಾಯಲಿ, ಏನಾದರೂ ಆಗಲಿ, ಎಲ್ಲಾದ್ರೂ ಇರೋದು ಅರ್ಥ ಒಂದೇ ತಾನೆ. ಅರ್ಥ ಸಾಯೋದಿಲ್ವಲ್ಲ. ಗೊತ್ತಾಗ್ತಾ ಇದೆ ನಿಮಗೆ ಪ್ರತಿಯೊಬ್ಬರಿಗೂ. ಅಂದರೆ ನೀನು ಸುಮ್ಮನೆ ನಾನು ಮಹಾಪ್ರಾಣ ಅಲ್ಪಪ್ರಾಣ ಇದು ಅಂತಂತೆಲ್ಲ ಅನುವಾಂಸಿಕ ಅಂತ ಯೋಚನೆ ಮಾಡ್ತಾ ಇರಬೇಡ. ಎಲ್ಲೂ ಅರ್ಥ ಒಂದೇ ಅಂತ ತಿಳ್ಕೋ ಅಂತ ಅನ್ನೋದಕ್ಕೋಸ್ಕರ ಹೇಳಿರೋದು. ಹಾಗೇನೆ ಇಲ್ಲೂ ಸೃಷ್ಟಿ ಇದೆ, ಅದಿದೆ, ಇದಿದೆ ಅಂತ ಎಲ್ಲ ಹೇಳಿದ್ದು ಕೊನೆಗೆ ಏನು ಹೇಳ್ತೀವಿ ಅಂದರೆ ಏನೂ ಇಲ್ಲ, ಇರೋದೆಲ್ಲ ಬ್ರಹ್ಮ ಒಂದೇ ಇರೋದು ಅಂತ ಹೇಳ್ಬಿಡ್ತು. ಹೋಗೋದು ಬರೋದು ಅನ್ನೋದು ಒಂದೂ ಇಲ್ಲ. ಇವಾಗೆರಡು ಪರಸ್ಪರ ವಿರುದ್ಧ ಕಾಣಿಸ್ತಾ ಇದೆ. ಅರ್ಥ ಏನು ಗೊತ್ತೇ ನಲ್ಲಿಗೆ, ನಾನು ಸೃಷ್ಟಿ ಆಗ್ತಾ ಇದೆ, ಹೋಗ್ತಾ ಇದೆ, ಅದು ಇದು ಅಂತ ಹೇಳಿದಾಗ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಹೋಗೋದು ಬರೋದು ಒಂದೂ ಇಲ್ಲ, ಎಲ್ಲ ಒಂದೇ ಇರೋದು ಬ್ರಹ್ಮೆ ಅಂತಂದಾಗ ಬ್ರಹ್ಮದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನೋಡಿ, ನಾನು ಗಡಿಗೆ ನೋಡ್ಕೊಂಡು ಮಾತಾಡ್ತಾ ಇದ್ರೆ ಗಡಿಗೆ, ಇಟಿಗೆ, ಇಂಚು, ಸಾವಿರ ಅಂತ ಹೇಳ್ತೀನಿ. ಮಣ್ಣಲ್ಲಿ ನಿಂತ್ಕೊಂಡಿದ್ದಾಗ ಒಂದೂ ಇಲ್ಲ, ಅದೊಂದೇ ಇರೋದು, ಹುಟ್ಟೋದು ಸಾಯೋದು, ಗಡಿಗೆ ಹುಟ್ಟು ಸಾಯ್ತು ಒಂದೂ ಇಲ್ಲ ಅಂತಾನೋ ಹೇಳ್ತೀನೋ ಇಲ್ವಾ? ಎಲ್ರಿಗೂ ಅರ್ಥವಾಗುತ್ತೆ ತಾನೇ ಇದು? ಇದೇ ಸ್ಟೇಟ್ಮೆಂಟೇ ಅಲ್ಲಿರೋದು, ವ್ಯತ್ಯಾಸನೇ ಇಲ್ಲ. ಹೌದು, ಸಾಧ್ಯವೇ ಇಲ್ಲ. ಕಾರ್ಯಕಾರಣ ಭೇದ ಹೋಯ್ತು ಅಂದರೆ ಬುದ್ಧಿ ಕೆಲಸ ಮಾಡೋದು ಸಾಧ್ಯವೇ ಇಲ್ಲ. ಗೊತ್ತಾಯ್ತಾ? ಬುದ್ಧಿ ಕೆಲಸ ಮಾಡೋದು ಸಾಧ್ಯವೇ ಇಲ್ಲ ಅಂದರೆ ಏನಪ್ಪ ಅಂದರೆ, ನಾನು ತಿಳ್ಕೊಳ್ತೀನಿ ಅನ್ನೋ ಅರ್ಥದಲ್ಲಿ ಕೆಲಸ ಮಾಡಲ್ಲ. ಜ್ಞಾತೃತ್ವ ಹೋಗುತ್ತೆ, ಜ್ಞಾತೃತ್ವ ಆಗುತ್ತೆ ಅಂತಲ್ವಾ? ಹಾಂ ಹಾಂ, ಹೌದು 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 ಗೊತ್ತಾಯ್ತಲ್ವಾ? ಇವಾಗ ನೋಡಿ, ಇಲ್ಲಿ ಕಥಮ ಸತಃ ಸಜ್ಜಾಯೇತ ಅಂದರೆ ಅಸತ್ತಿಂದ ಹೇಗೆ ಉಂಟಾಗುತ್ತೆ? ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ. ಸತ್ತೊಂದೇ ಇತ್ತು, ಯಾವಾಗಲೂ ಇರೋದು ಅದೊಂದೇ. ಗೊತ್ತಾಯ್ತಾ? ಇದೆಲ್ಲ ಬೇರೆ 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 ಆಕ್ಷೇಪಗಳು ಬೌದ್ಧರು, ವೈಶೇಷಿಕರು ಎಲ್ಲ ಮಾಡೋದು ಬರುತ್ತೆ. ವೈಶೇಷಿಕರೆಲ್ಲ ಏನು ಹೇಳ್ತಾರೆ ಅಂದರೆ, ಎಲ್ಲ ಸಾಧಾರಣವಾಗಿ ಎಲ್ರಿಗೂ ಮನಸ್ಸಿನಲ್ಲಿ ಬರ್ತಲ್ಲ ಹಾಗೇನೆ.
ಮಡಿಕೆ ಹುಟ್ಟಿತು, ಮಡಿಕೆ ಸಾಯ್ತು ಅಂತೀವಿ, ಅದೇ ಇಲ್ವಾ? ಅದು ಏನೋ ವ್ಯವಹಾರ ಸುಮ್ಮನೆ ಮಾತಾಡ್ತಾ ಇರೋ ನಡೆಯುತ್ತೆ. ತತ್ವ ನಿಶ್ಚಯ ಮಾಡುವಾಗ ಇದ್ರ ಬಗ್ಗೆ ತುಂಬ ಚರ್ಚೆ ಆಗಬೇಕು. ಯಾವುದು ಬಂದಿದ್ದು ಹೇಳು, ಯಾವುದು ಹುಟ್ಟಿದ್ದು? ಗಡಿಗೆ ಅಂತೀವಿ. ಗಡಿಗೆ ಅಂದರೆ ಯಾವುದು? ಟೇಬಲ್ ಅಂದರೆ ಯಾವುದು? ಇದು. ಓ ಇದು ಅದು ಇದೇ ಟೇಬಲ್ಲೇ, ಇದು ಇದೇ ಟೇಬಲ್ಲೇ. ಏನು ಎಲ್ಲಿ ನೋಡಿದ್ರು ಒಂದೇ ಟೇಬಲ್ ಅಂತ ಇದೆಯಲ್ಲ, ಇದು ಅಂತ ಬೇರೆ ಹೇಳ್ತಾ ಇದೆಯಾ? ಇದು ಅಂದರೆ ಯಾವುದೋ ಒಂದು ಪಾಯಿಂಟ್ ತಾನೆ, ಗೊತ್ತಾಯ್ತಾ? ಇದೊಂದು ನೀನು ಯಾವುದಕ್ಕೆ ಹೇಳ್ತಾ ಇರೋದು? ಹಾಗಿದ್ದರೆ ಎಲ್ಲ ಕಡೆ ವ್ಯಾಪಿಸಿರೋದು ಮರ, ಅದನ್ನ ಇಟ್ಕೊಂಡು ತಾನೆ ನೀನು ಇದು ಅಂತ ಹೇಳ್ತಾ ಇದೀಯಾ? ಫಾಲೋ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು? ಆದ್ದರಿಂದ ಇದು ಅಂತ ಹೇಳಿದಾಗ ಕೂಡ ಬ್ರಹ್ಮಕ್ಕಿಂತ ಬೇರೆ ಇನ್ನೊಂದು ವಸ್ತು ಅಂತ ತಿಳ್ಕೋಬಾರ್ದು ಅಂತ ತಾತ್ಪರ್ಯ. ಆದ್ದರಿಂದ ವೈಶೇಷಿಕರು ಇಲ್ಲ ಅಂತ ಹೇಳ್ತಾರೆ, ಬೌದ್ಧರಂತೂ ಇಲ್ಲವೇ ಇಲ್ಲ ಅಂದ್ಬಿಡ್ತಾರೆ, ಗೊತ್ತಾಯ್ತಾ? ಅದರದೆಲ್ಲ ಖಂಡನೆ ಬೇಕಾದಷ್ಟಿದೆ, ಗೊತ್ತಾಯ್ತಾ? ಅಲ್ಲಿ ಬೌದ್ಧರು ಹೇಳೋದಂತೂ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತಂತ ತೆಗೆದುಹಾಕ್ತಾರೆ. ನೋಡಿ ಇಲ್ಲಿ ಮುಂದೆ ಇಲ್ಲಿ ಹೇಳ್ತಾನೆ, ಇವಾಗ ಸತ್ತಿನಿಂದಲೇ ಉಂಟಾಯಿತು ಅಂತ ಎಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅವನು ಕೇಳ್ತಾನೆ, ಸತ್ತಿನಿಂದಲೇ ಉಂಟಾಗುತ್ತೆ, ಸತ್ತು ಉಂಟಾಗುತ್ತೆ ಅಂದ್ರೆ ಅರ್ಥವೇನು? ನೋಡಿ ಇನ್ನೊಂದ್ಸಲ. ನೀನೇನು ಹೇಳಿದೆ? ಮಡಿಕೆ ಅಂದ್ರೆ ಮಣ್ಣೆ ಅಂತ ಹೇಳಿದೆ, ಹೇಳಿದೆಯಲ್ಲಪ್ಪ, ನಂಗೆ ಗೊತ್ತದು. ಮಡಿಕೆ ಅಂದ್ರೆ ಮಣ್ಣೆ ಅಂತಲೂ ಹೇಳಿಬಿಟ್ಟೆ, ಮಡಿಕೆ ಹುಟ್ಟಿತು ಅಂತಲೂ ಹೇಳಿದೆ. ಮಣ್ಣು ಹುಟ್ಟೋದಿಲ್ವಲ್ಲ? ಅರ್ಥ ಆಗ್ತಾ ಇದೆ ನಿಮಗೆ? ನೋಡಿ ಇನ್ನೊಂದ್ಸಲ. ಮಡಿಕೆಯನ್ನು ಮಣ್ಣು ಅಂತಲೇ ಸ್ಪಷ್ಟವಾಗಿ ಹೇಳಿದ್ವೋ ಇಲ್ವೋ? ಮಡಿಕೆ ಮಣ್ಣು ಬಿಟ್ಟು ಬೇರೆ ಇನ್ನೊಂದಿಲ್ಲ ಅಂತ ಹೇಳಿದ್ವೋ ಇಲ್ವೋ? ಮಣ್ಣು ಹುಟ್ಟೋದಿಲ್ಲ, ಮಡಿಕೆ ಹುಟ್ಟಿತು ಅಂತ ಹೇಳ್ತೀವೋ ಇಲ್ವೋ? ಮಣ್ಣು ಹುಟ್ಟೋದಿಲ್ಲ ಅಂತಲೂ ಗೊತ್ತು, ಮಡಿಕೆ ಹುಟ್ಟುತ್ತೆ ಅಂತಲೂ ಹೇಳ್ತೀವಿ, ಇದು ಮಣ್ಣೆ ಅಂತಲೂ ಹೇಳ್ತೀವಿ. ಸ್ವಲ್ಪ ಏನೋ ಕನ್ಫ್ಯೂಷನ್ ಇದೆ ಅಲ್ವ ಅಲ್ಲಿ? ಅದಕ್ಕೋಸ್ಕರ ಈ ಮಾತು ತಾನೇ ಹೇಗೆ ಸರಿ ಹೋಗುತ್ತೆ ಹೇಳಿದ್ರೆ, ಹಾಗಿದ್ರೆ ಓ ಹೇಗೆ ಬರುತ್ತಿದೆಯಲ್ಲ, ಹೇಗೆ ಬರುತ್ತಿದ್ದು? ಮಣ್ಣಿನಿಂದ ಮಣ್ಣೆ ಬಂತು ಅಂದ್ರೆ ಅರ್ಥವಿಲ್ಲ. ಮಣ್ಣಿನಿಂದ ಮಡಿಕೆ ಹೇಗೆ ಬರುತ್ತೆ? ಮಡಿಕೆ ಅನ್ನೋದಂತೂ ನೀನು ಇಂದಿರಿಂದ ಗುರುತಿಸ್ತಾ ಇದೆಯಾ. ಈ ಮಡಿಕೆ ಅನ್ನೋದು ಬಂದಿದೆ ಅಂತ ನಿಂಗೂ ಗೊತ್ತು, ಇಂದಿರಿದಿಂದ ಮುಂಚೆ ಕಾಣಿಸ್ತಾ ಇರಲಿಲ್ಲ. ಅಲ್ಲಿರೋದು ಮಣ್ಣು ಒಂದೇ. ಮಣ್ಣು ಒಂದೇ ಅಂದರೆ ಅಲ್ಲಿಂದ ಇದು ಹೇಗೆ ಬಂತು ನೀನು ಹೇಳು? ಪ್ರಶ್ನೆ ಗೊತ್ತಾಯ್ತಾ? ಅವನ ಪ್ರಶ್ನೆ, ಅವನು ಹಾಕೋ ಪ್ರಶ್ನೆ. ಇವಾಗ ಭಾಷೆಕಾರ ಉತ್ತರ ಕೊಡ್ತಾರೆ. ಹೇಗೆ ಬಂತು ಅಂತ ಹೇಳ್ತೀನಿ ನೋಡಿ. ಏನಪ್ಪ ಅಂದರೆ, ಹೇಗೆ ಸತ್ಯ ಮತ್ತೊಂದು ಆಕಾರದಂತೆ ತೋರಿಕೊಳ್ಳುತ್ತದೆ, ಹಾವೇ ಮುಂಚೆ ಹೀಗಿದ್ದುದು ಮಂಡಲವನ್ನು ಹಾಕ್ಕೊಂಡಂತೆ ತೋರುತ್ತದೆ. ಅದೇ ಹೀಗೆ ಕಾಣಿಸುತ್ತೆ ಅಷ್ಟೇ. ನೀವು ಕಾಣಿಸ್ತಾರೇ ಇಲ್ಲ, ಕಾಣಿಸ್ತಾ ಇರೋದು ಮಿಥ್ಯಾ ಅಂತಂತ ಹೇಳ್ತಾ ಇಲ್ಲ. ಅದು ಹೀಗೆ ಕಾಣಿಸ್ತಾ ಇರೋದು ದಿಟ. ಆದರೆ ಕಾಣಿಸ್ತಾ ಇದ್ದಿದ್ದರಿಂದ ಅದು ಬೇರೆ ಅಂತ ತಿಳ್ಕೊಬೇಡ. ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸರಿ. ಆದರೆ ಕೆಲಸ ಅಂದರೆ ಏನು ಅಂತ ನೋಡಿ. ಅಲ್ಲ ಹೇಳ್ತೀನಿ ಕೇಳಿ. ಮಡಿಕೆ ಮಾಡೋ ಕೆಲಸ ಅಂದರೆ ನೀರು ತುಂಬಿಡೋದು ಅಂತ ಇಟ್ಕೊಳ್ಳಿ. ಇವಾಗ ಅದನ್ನು ಚರ್ಚೆ ಮಾಡಬೇಕು. ನೀರು ತುಂಬಿಡೋದು ಅನ್ನೋದು ವ್ಯವಹಾರ. ವ್ಯವಹಾರ ಅನ್ನೋದು ಇದೆಯಲ್ಲ, ಹಾಗಿದ್ರೆ ವ್ಯವಹಾರ ಬ್ರಹ್ಮಕ್ಕಿಂತ ಬೇರೆನೋ ಬ್ರಹ್ಮೇನೋ? ಪ್ರಶ್ನೆ ಗೊತ್ತಾಯ್ತಾ? ನೀವೆಲ್ಲ ಬ್ರಹ್ಮ ಅಂತ ಹೇಳ್ತಾ ಇದ್ದೀರಲ್ಲ, ವ್ಯವಹಾರ
ಅಚ್ಚ, ವ್ಯವಹಾರ ತಗೊಳ್ಳಿ. ವ್ಯವಹಾರ ಅಂದರೆ ಏನು? ಒಂದು ಕ್ರಿಯಾ ಸಾಮಾನ್ಯ, ಹೌದಾನೆ? ಈ ವ್ಯವಹಾರವನ್ನು ನೀವು ಕಾರಣ ದೃಷ್ಟಿಯಿಂದ ನೋಡಿ. ಕಾರಣ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ವ್ಯವಹಾರ ಆಗ್ತಾ ಇರೋದು ಪ್ರಾಣದಿಂದ, ಹೌದಾನೆ? ಪ್ರಾಣ ಅನ್ನೋದು ಬ್ರಹ್ಮಶಕ್ತಿ. ಆದ್ದರಿಂದ ವ್ಯವಹಾರವು ಪ್ರಾಣಕ್ಕಿಂತ ಬೇರೆಯಲ್ಲ, ಪ್ರಾಣವು ಬ್ರಹ್ಮಕ್ಕಿಂತ ಬೇರೆಯಲ್ಲ. ಆದ್ದರಿಂದ ವ್ಯವಹಾರವೂ ಬ್ರಹ್ಮಕ್ಕಿಂತ ಬೇರೆಯಲ್ಲ. ಇದೆಲ್ಲ ಭಾಷೆ ವಾಕ್ಯಗಳು. ನಾನು ಸ್ವತಂತ್ರವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ, ಗೊತ್ತಾಯ್ತಲ್ಲ? ಆದ್ದರಿಂದ ಇಂದ್ರಿಯವೇದ್ಯವಾಗಿರ್ತಕ್ಕಂಥ ಒಂದನ್ನು ಕೈ ಬಿಡದೇನೆ ಇದರಲ್ಲಿರೋ ಏಕತ್ವವನ್ನು ಸಿದ್ಧ ಮಾಡುತ್ತೆ, ಗೊತ್ತಾ? ಓ, ಇವಾಗ ಇಲ್ಲಿ ಪ್ರಶ್ನೆ ಕೇಳ್ತಾನೆ. ಇವಾಗ ಸತ್ಯನಿಂದ ಸತ್ಯ ಹುಟ್ಟಿತು ಅಂತ ಅನ್ನೋದಕ್ಕೆ ಹೇಗಪ್ಪ ಇಷ್ಟು ಹೇಳ್ತೀವಿ ಅಂದರೆ ಹೇಳ್ತಾರೆ ನೋಡಿ. ಹೇಳ್ತೀನಿ ಕೇಳಿ. ಒಂದು ಗಡಿಗೆಯಿಂದ ಇನ್ನೊಂದು ಗಡಿಗೆ ಹುಟ್ಟೋದಿಲ್ಲ, ಗೊತ್ತಾಯ್ತಾ? ಆದರೆ ಗಡಿಗೆಯಿಂದ ಗಡಿಗೆ ಹುಟ್ಟಲ್ಲ, ಮಣ್ಣಿನಿಂದ ತಾನೇ ಗಡಿಗೆ ಹುಟ್ಟೋದು. ಇವಾಗ ಅವನು ಅದನ್ನು ಇಟ್ಕೊಂಡು ಕೇಳ್ತಾ ಇದ್ದಾನೆ, ಏನ್ರಿ ಬ್ರಹ್ಮಕ್ಕೆ ಅವಯವಗಳಿಲ್ಲ, ಇಟ್ ಡಸಂಟ್ ಹ್ಯಾವ್ ಪಾರ್ಟ್ಸ್. ಇದಕ್ಕೆ ಅವಯವಗಳಿದೆ, ಖಂಡಿತವಾಗಲೂ ಅವಯವಗಳಿಲ್ಲ ಬ್ರಹ್ಮದಲ್ಲಿ. ನಿರವಯವ ಬ್ರಹ್ಮದಿಂದ ಸಾವಯವ ಜಗತ್ತು ಹೇಗ್ರಿ ಬರುತ್ತೆ? ಒಂದು ಪ್ರಶ್ನೆ ಗೊತ್ತಾಗ್ತಾ ಇದೆಯಲ್ಲ? ಬಹಳ ಎಚ್ಚರಿಕೆಯಿಂದ ಫಾಲೋ ಮಾಡಿ. ಇದೇನು ದೋಷವಲ್ಲ. ಹಗ್ಗವೇ ಮುಂತಾದವುಗಳ ಅವಯವಗಳಿಂದ ಹಾವೇ ಮುಂತಾದ ಆಕಾರಗಳು ಉಂಟಾಗುವಂತೆ ಬುದ್ಧಿ ಪರಿಕಲ್ಪಿತವಾಗಿರುವ ಸತ್ಯನ ಅವಯವಗಳಿಂದ ವಿಕಾರ ಉಂಟಾಗುವುದಾಗಿದೆ. ಇದು ಬಹಳ ಆಳವಾದ ವಾಕ್ಯ, ಗೊತ್ತಾಯ್ತಾ? ಇದನ್ನೇ ಇದು ಮುಂದೆ ಬೆಳೆಸ್ತಾರೆ, ಮುಂದೆ ಬೆಳೆಸ್ತಾರೆ. ತುಂಬ ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ಇವಾಗ ನಿಜವಾಗಲೂ ನೋಡಿದ್ರೆ ಈ ಜಗತ್ತು ಹೇಗೆ ಉಂಟಾಯಿತು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿಪ್ಪ. ಇವಾಗ ನಮ್ಮ ಮಾತಾಡೋದು ಬ್ರಹ್ಮದಲ್ಲಿ ವ್ಯವಹಾರವಿಲ್ಲ, ಅವಯವಗಳಿಲ್ಲ, ಒಂದೂ ಇಲ್ಲ, ಸೃಷ್ಟಿ ಆಯಿತು ಅಂತ ಹೇಗ್ರಿ ಹೇಳ್ತೀರಾ ಅಂತ ಕೇಳಿದ್ರೆ ಶ್ರುತಿ ಏನು ಹೇಳ್ತಾ ಗೊತ್ತಾ? ಅಪ್ಪ ನನಗೇ ಗೊತ್ತಿಲ್ಲಪ್ಪ ಅನ್ನುತ್ತೆ. ಸರಿಯಾಗಿ ತಿಳ್ಕೊಳ್ಳಿದ್ದನ್ನೆಲ್ಲ. ಕೋ ಅದ್ಧಾವೇದ ಕೈಯ ಪ್ರವೋಜನ ಸೃಷ್ಟಿ ಭುವ ಹೇಗೆ ಬಂತು ನಾನು ಹೇಳೋ ಗೊತ್ತಾಗಲ್ಲ ನನಗೆ. ಅದಕ್ಕೆ ಹೇಳ್ತಾನೆ, ಅಲ್ಲಿಗೆ ಇದೊಂದು ದೋಷ ಅಂತ ಆಗೋಯ್ತಲ್ಲ. ವೇದದಲ್ಲಿ ಇದೊಂದು ತ್ರುಟಿ, ಇದೊಂದು ಸ್ವಲ್ಪ ದೋಷ. ಏನಂದರೆ ಏನೋ ಒಂದು ಸಿದ್ಧಾಂತ ಹೇಳ್ಬಿಟ್ಟು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಚೆನ್ನಾಗಿಲ್ಲ ಕೇಳೋದಕ್ಕೆ. ಸರಿಯಪ್ಪ, ನಾನು ಬ್ರಹ್ಮದಿಂದ ಹೇಗೆ ಬಂತು ಅಂತ ಹೇಳೋದು ನಂಗೆ ಗೊತ್ತಿಲ್ಲ. ನಿನ್ನ ಸಿದ್ಧಾಂತದಲ್ಲಿ ಜಗತ್ತು ಯಾವುದರಿಂದ ಬಂತು ಹೇಳು? ಒಬ್ಬ ಹೇಳ್ತಾನೆ ಪ್ರಧಾನದಿಂದ ಅಂತಾನೆ ಸಾಂಖ್ಯ, ಇನ್ನೊಬ್ಬ ಅಣುಗಳಿಂದ ಬಂತು ಅಂತಾನೆ, ಇನ್ನೊಬ್ಬ ಪ್ರಕೃತಿಯಿಂದ ಬಂತು ಅಂತಾನೆ. ಒಬ್ಬರು ಒಂದೊಂದು ಹೇಳ್ತಾರೆ. ಅವಾಗ ಶಾಸ್ತ್ರದಲ್ಲಿ ಕೇಳುತ್ತೆ, ನಿನ್ನ ಪ್ರಧಾನದಿಂದ ಜಗತ್ತು ಹೇಗೆ ಉಂಟಾಗುತ್ತೆ ಅಂತ ನೀನು ಹೇಳು.
ಅವನು ಉಂಟಾಗುತ್ತೆ ಅಂತ ಹೇಳೋಕೆ ಶುರು ಮಾಡಿದ ಕೂಡಲೇ ಒಂದೊಂದು ವಾಕ್ಯದಲ್ಲೂ ಅವ್ನು ಗಂಟ್ಲು ಇಟ್ಕೋತಾರೆ. ಹೇಳಿ ಮುಂದಕ್ಕೆ ಮಾತಾಡೋಣ ಇವಾಗ ಅಂತಾರೆ. ನಾನು ಇದನ್ನು ಬೆಳೆಸ್ಕೊಂಡು ಹೋಗಿದ್ರೆ ಸ್ವಲ್ಪ ಜಟಿಲವಾಗುತ್ತೆ. ತಾತ್ಪರ್ಯ ಏನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೇ. ಪ್ರತಿಯೊಂದು ಸಿದ್ಧಾಂತದಲ್ಲೂ ಜಗತ್ತಿಗೆ ಕಾರಣವನ್ನು ಹೇಳ್ತಾರೆ. ಬೌದ್ಧನ ಬಿಟ್ಬಿಡಿ, ಜಗತ್ತು ಇಲ್ಲ, ಕಾರಣವೂ ಇಲ್ಲ, ಏನೂ ಇಲ್ಲ ಅಂತಾರೆ. ಅವ್ರದ್ದು ಅತಿರೇಕ ಆಯಿತು, ಅವ್ರನ್ನ ಬಿಟ್ಬಿಡಿ. ಪ್ರತಿಯೊಬ್ಬರು ಕಾರಣವನ್ನು ಹೇಳ್ತಾರೆ, ಆ ಕಾರ್ಯ ಇದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಾರಣದ ಪ್ರಕಾರ ನೀವು ಹೇಳೋ ಕಾರ್ಯ ಹೇಗೆ ಬಂತು ಅಂತ ನೀವು ಹೇಳಿ ಅಂದರೆ ಅವರು ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರ ಬ್ರಹ್ಮಸೂತ್ರವೇ ಬಂದಿದೆ. ಏನಪ್ಪ ಅಂದರೆ ಸ್ವಪಕ್ಷ ದೋಷಾಚ್ಚ. ಅಲ್ಲಪ್ಪ, ನನ್ನಲ್ಲಿ ನೀನು ಯಾವ ದೋಷ ಹೇಳ್ತಾ ಇದೆಯೋ ಆ ದೋಷ ನಿನ್ನ ಸಿದ್ಧಾಂತದಲ್ಲೂ ಇದೆಯಲ್ಲಯ್ಯ. ಅದನ್ನು ನಾನು ಮಟ್ಟಿಗೆ ಉತ್ತರ ಕೊಡಬೇಕು, ನೀನು ಕೊಡಬಾರ್ದಾ? ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ ಅಂತ ಇಟ್ಕೋ. ಯಾರಿಗೂ ಗೊತ್ತಿಲ್ಲ, ಹಾಗೆ ಇಟ್ಕೋಬೇಕ. ಹಾಂ, ಅದು ಹೇಳ್ತೀನಿ, ಬರ್ತೀನಿ, ಅದಕ್ಕೆ ಬರ್ತೀನಿ. ಅದಕ್ಕೆ ವಾಪಸ್ ಬರ್ತೀನಿ. ಇವಾಗ ಗೊತ್ತಾಯ್ತಲ್ಲ ಪಾಯಿಂಟು. ಯಾರೂ ಹೇಳಕ್ಕೆ ಬರಲ್ಲ. ಆದ್ದರಿಂದ ಈ ಪ್ರಶ್ನೆ ಯಾರೂ ಕೇಳಬಾರ್ದು. ಯಾವ ಸಿದ್ಧಾಂತಿನೂ ಸೈನ್ಸು ಹೇಗೆ ಬಂತು ಅಂತ ಹೇಳ್ತಾನಲ್ಲ, ಅವನು ಸುಮ್ಮನೆ ಅಲ್ಲಾಡಿಸಿ ಎಸ್ತು ಬಿಡ್ಬೋದು. ನೀನು ಹೇಳ್ತಾ ಇರೋ ಶುದ್ಧ ಒಂದಕ್ಕೊಂದು ಪರಸ್ಪರ ವಿರುದ್ಧವಾಗಿರೋ ಮಾತುಗಳಾಡ್ತಾ ಇದೆಯಾ, ನಿಂಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೋದು. ಗೊತ್ತಾಯ್ತಾ? ಆದ್ದರಿಂದ ತಮ್ಮ ಕಾರಣ ಅವ್ರು ಏನೇನೋ ಊಹಿಸ್ಕೊಂಡು ಹೇಳ್ತಾರಲ್ಲ, ಆದ್ದರಿಂದ ಏನೂ ಆಗಲ್ಲ. ಸೃಷ್ಟಿ ಹೇಳೋದಕ್ಕಾಗೋದಿಲ್ಲ ಅನ್ನೋದು ಬಿಡಿ, ಜಗತ್ತಿದೆ ಅಂತ ಹೇಳೋ ಕೂಡ ಆಗಲ್ಲ ಅವರಲ್ಲಿ. ಬಿಡಿ, ಅದು ಒಂದು ಸ್ವಲ್ಪ ಬೇರೆ ಆಗುತ್ತೆ. ಆದ್ದರಿಂದ ಸ್ವಪಕ್ಷ ದೋಷ ಹಚ್ಚ, ನಾನು ಮಟ್ಟಿಗೆ ಉತ್ತರ ಕೊಡಬೇಕು ಅಂತ ನಿರೀಕ್ಷಣೆ ಮಾಡಬೇಡಿ. ಮುಂದೆ ಇವಾಗ ಶಿಷ್ಯ ನಮ್ರವಾಗಿ ಕೇಳ್ತಾನೆ. ನಾನು ಆ ಥರ ಆಕ್ಷೇಪ ಮಾಡ್ತಾ ಇಲ್ಲ, ನನಗೆ ಸುಮ್ಮನೆ ಗೊತ್ತಾಗೋದಕ್ಕೋಸ್ಕರ ಕೇಳ್ತೀನಿ, ನನಗೆ ಅರ್ಥವಾಗೋ ಹಾಗೆ ಹೇಳಿ. ಅಂದರೆ ಹೇಗೆ ಬಂತು? ನಿರವಯವ, ಏನೂ ಇಲ್ಲ, ವ್ಯವಹಾರವಿಲ್ಲ, ಸೃಷ್ಟಿ ಹೇಗಾಗುತ್ತೆ ಅಂದರೆ ನೋಡಪ್ಪ, ಒಂದು ದೃಷ್ಟಾಂತ ಕೊಡ್ತೀನಿ. ಏನಂದರೆ, ನೀನು ಸುಷುಪ್ತಿನಲ್ಲಿ ನಿರವಯವ ಹೌದೋ ಅಲ್ವೋ? ನೀನು ಸುಷುಪ್ತಿನಲ್ಲಿ ಯಾವ ವ್ಯವಹಾರವೂ ಇಲ್ಲದೆ ಇರೋನು ಹೌದೋ ಅಲ್ವೋ? ಅವ್ಯವಹಾರ್ಯ ಹೌದೋ ಅಲ್ವೋ? ಅವ್ಯವಹಾರ್ಯ, ನಿರವಯವ, ಕೇವಲ ಸತ್ತು ನೀನು. ಆದರೆ ನೀನೇ ತಾನೇ ಸೃಷ್ಟಿ ಮಾಡೋದು ಸ್ವಪ್ನಲೋಕವನ್ನು. ಅರ್ಥ ಆಯ್ತಾ ನಿಮಗೆ? ದೃಷ್ಟಾಂತ ಗೊತ್ತಾಯ್ತಾ? ಇವಾಗ ಈ ಸುಷುಪ್ತಾತ್ಮನು ಅಂದರೆ ಕ್ಷೇತ್ರಜ್ಞನು, ಪ್ರತ್ಯಗಾತ್ಮನು, ಈ ಪ್ರತ್ಯಗಾತ್ಮನೇ ಸ್ವಪ್ನವನ್ನು ಸೃಷ್ಟಿ ಮಾಡ್ತಾ ಇರೋದು. ಅವನು ಹೇಗೆ ಮಾಡ್ತಾನೆ ಅಂತ ಹೇಳೋಕೆ ಬರೋದೇ ಇಲ್ಲ, ಮಾಡ್ತಾ ಇರೋದಂತೂ ದಿಟ. ಇದು ಬ್ರಹ್ಮಸೂತ್ರವೇ. ಆದ್ದರಿಂದ ಕೊನೆ ಪಕ್ಷ ಈ ದೃಷ್ಟಾಂತ ಇಟ್ಕೋ. ಆಗ್ತಾ ಇದೆ, ಹೇಗಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಅಂತೂ ಆಗ್ತಾ ಇದೆ. ಗೊತ್ತಾಯ್ತಾ? ಈಗ ಇಷ್ಟು ಹೇಳಿದ್ರೆ ಅವನು ಕೇಳ್ತಾನೆ, ನೋಡಿ ನೀವು ಒಪ್ಕೋತಾ ಇದ್ದೀರಾ ಜಗತ್ತು ಬಂದಿದೆ ಅಂತ, ಇಲ್ಲ ಅಂತೇನು ಹೇಳಿಲ್ಲ. ನೀವು ಬ್ರಹ್ಮೊಂದೇ ಇರೋದು ಅದೇ ಕಾರಣ ಅಂತ ಹೇಳ್ತಾ ಇದ್ದೀರಾ. ನಾನು ಕೆದಕೊಂಡು ಕೇಳಿದ್ರೆ ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತಲೂ ಹೇಳ್ತಾ ಇದ್ದೀರಾ. ನಂಗೊಂದು ಸ್ವಲ್ಪ ಗೊತ್ತಾ ಹೋಗೋದು ಸ್ವಲ್ಪ ಹೇಳಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಹಗ್ಗವೇ ಮುಂತಾದವುಗಳ ಅವಯವಗಳಿಂದ ಹಾವೇ ಮುಂತಾದ ಆಕಾರಗಳು ಉಂಟಾಗುವಂತೆ
ಬುದ್ಧಿ ಪರಿಕಲ್ಪಿತವಾಗಿರುವ ಸತ್ತಿನ ಅವಯವಗಳಿಂದ ವಿಕಾರ ಉಂಟಾಗಬಹುದಾಗಿದೆ. ಇವಾಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಬರ್ತೀವಿ. ನೀವು ಹೇಳಿದ್ವಿ ಇಲ್ಲಿ ಬುದ್ಧಿ ಪರಿಕಲ್ಪಿತ ಅಂದಿದ್ದಾರೆ. ಬುದ್ಧಿ ಪರಿಕಲ್ಪಿತ ಅಂದ ಕೂಡಲೇ ಕಲ್ಪಿತ ಅಂತ ಬಂದ ಕೂಡಲೇ ಜಂಪ್ ಮಾಡಿಬಿಡ್ತಾರೆ. ಅವಿದ್ಯಾ ಕಲ್ಪಿತ, ಕಲ್ಪಿತ ಬಂದ್ಬಿಡ್ತಲ್ಲ ಅಲ್ಲೇ ಬುದ್ಧಿ. ಹಾಗಲ್ಲ. ಯಾಕೆಂದರೆ ಈ ಬುದ್ಧಿ ಪರಿಕಲ್ಪಿತ ಅನ್ನೋದನ್ನೇ ಭಾಷೆಯಲ್ಲಿ ಬೇರೆ ಬೇರೆ ಕಡೆ ಯಾವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಅಂತ ನೋಡಿ ಇದೇ ಸಂದರ್ಭದಲ್ಲಿ ಆವಾಗ ಗೊತ್ತಾಗುತ್ತೆ. ಬುದ್ಧಿಕಲ್ಪಿತ ಅಂದರೆ ಏನು ನೋಡಿ ಹೇಳ್ತೀನಿ. ಇಲ್ಲಿ ಮಡಿಕೆ ಮಾಡಬೇಕಾದವನೊಬ್ಬ. ಇವಾಗ ನಾವು ಒಪ್ಕೊಂಡು ನಿಯಮಿತ ಕಾರಣಕ್ಕೆ ಬಂದ್ಬಿಟ್ವಿ. ಅಂದರೆ ಮಣ್ಣಿದೆ, ಕುಂಬಾರ ಇದ್ದಾನೆ. ಇವಾಗ ಕುಂಬಾರನು ಮಣ್ಣಿನಿಂದ ಸೃಷ್ಟಿ ಮಾಡಬೇಕಾದಾಗ ಅವನೇನು ಮಾಡ್ತಾನೆ, ಇವಾಗ ಎದುರುಗಡೆ ಮಡಿಕೆ ಇಲ್ಲ, ಆದರೆ ಮಡಿಕೆ ಜ್ಞಾನ ಇದೆ ಅವನಿಗೆ. ಆದ್ದರಿಂದ ಬುದ್ಧಿ ಪರಿಕಲ್ಪಿತವಾಗಿ ಬುದ್ಧಿನಲ್ಲಿ ಕಲ್ಪಿಸ್ತಾನೆ ಮುಂಚೆ ಮಡಿಕೆಯನ್ನು. ಬುದ್ಧಿನಲ್ಲಿ ಮಡಿಕೆಯನ್ನು ಮುಂಚೆ ಕಲ್ಪಿಸಿ ಏನಾಯ್ತ ಮೇಲೆ ಆ ಆಕಾರಕ್ಕೆ ತಕ್ಕಂತೆ ಮಣ್ಣನ್ನು ಅದನ್ನು ನಿಲ್ಲಿಸ್ತಾನೆ. ಇಲ್ಲಿ ಕಾರ್ಯಬ್ರಹ್ಮ ಅದು ಇದು ಹೇಳ್ದಲ್ಲ, ಬರ್ತೀವಾಗ ಇಲ್ಲಿ ಕುಂಬಾರ ಮಾಡ್ತಾ ಇರೋದೇನೋ ಬುದ್ಧಿ ಪರಿಕಲ್ಪಿತವಾಗಿರ್ತಕ್ಕಂಥ ಅದನ್ನು ಮುಂಚೆ ಅಲ್ಲಿ ಎದುರುಗಡೆ ಇಲ್ಲ ಯಾವುದು ಮಡಿಕೆ, ಮುಂಚೆ ಬುದ್ಧಿ ಕಲ್ಪನೆ ಮಾಡಿ ಆಮೇಲೆ ಅದನ್ನು ಮಣ್ಣನ್ನಿಟ್ಟು ಮಾಡ್ತಾನೆ. ಹಾಗೇನೇ ಕಾರ್ಯಬ್ರಹ್ಮವೂ ಕೂಡ. ಕಾರ್ಯಬ್ರಹ್ಮ ಅಂದರೆ ಯಾವುದೋ ಹಿರಣ್ಯಗರ್ಭ. ಕಾರ್ಯಬ್ರಹ್ಮ ಏನು ಮಾಡ್ತಾನೆ ಅಂದರೆ ಹಿರಣ್ಯಗರ್ಭನು ಎದುರುಗಡೆ ಅಲ್ಲಿ ಇಲ್ಲ, ಜಗತ್ತು ಪಂಚಭೂತಗಳಲ್ಲಿ ಇಲ್ಲ. ಅಲ್ಲಿ ಏನಿದ್ರು ಪಂಚತನ್ಮಾತ್ರೆಗಳಿದೆ. ಅವನ ಬುದ್ಧಿ ಇದೆ. ಅವನ ಬುದ್ಧಿನಲ್ಲಿ ಹಿಂದಿನಲ್ಲಿ ಹೇಳಿರ್ತಕ್ಕಂಥ ಜಗತ್ತಿನೆಲ್ಲ ಸ್ಮರಣೆ ಇದೆ ಅವನಿಗೆ. ಅದನ್ನು ಸ್ಮರಿಸ್ಕೊಂಡು ಎಲ್ಲ ಭಾಷ್ಯವಾಕ್ಯಗಳು ಸ್ಮರಿಸ್ಕೊಂಡು ಅವನು ಪಂಚತನ್ಮಾತ್ರೆಗಳನ್ನು ಪಂಚಭೂತಗಳ ಆಕಾರದಲ್ಲಿ ನಿಲ್ಲಿಸ್ತಾನೆ. ಕುಂಬಾರನು ಮುಂಚೆ ಮಡಿಕೆಯನ್ನು ಕಲ್ಪಿಸಿ ಬುದ್ಧಿಯಲ್ಲಿ ಆ ಆಕಾರದ ಮಣ್ಣನ್ನು ಹೇಗೆ ನಿಲ್ಲಿಸ್ತಾನೋ ಹಾಗೆ ಹಿರಣ್ಯಗರ್ಭನು ತನ್ನ ಬುದ್ಧಿನಲ್ಲಿ ಪಂಚಭೂತಗಳನ್ನು ಕಲ್ಪಿಸಿಕೊಂಡು ಆಮೇಲೆ ಪಂಚತನ್ಮಾತ್ರೆಗಳನ್ನು ಆ ಆಕಾರದಲ್ಲಿ ನಿಲ್ಲಿಸ್ತಾನೆ. ಮುಂದೆ ಅದೇ ಬರೋದು, ಮುಂದೆ ಎಲ್ಲ ಬರುತ್ತೆ ನೋಡಿ, ಗೊತ್ತದ? ಇವಾಗ ಬಂತು ಅಂದರೆ ಬ್ರಹ್ಮದಿಂದ ಕೇಳ್ತೀನಿ, ಮತ್ತೆ ಹಿರಣ್ಯಗರ್ಭ ತಂದ್ಬಿಟ್ರಲ್ಲ. ಗೊತ್ತಾ? ನೋಡಪ್ಪ, ನೀನು ಕೇಳೋ ಪ್ರಶ್ನೆ ಉತ್ತರ ಕೊಡಬೇಕಾದ್ರೆ ನಾನಿನ್ನು ತರಲೇಬೇಕು. ಯಾಕೆ ನೀನು ಸೃಷ್ಟಿ ಒಪ್ಪಿದೆಯಾ, ನಾನು ಒಪ್ಪಿದ್ದೀನಿ. ಸೃಷ್ಟಿ ಹೇಗಾಯಿತು ಅನ್ನೋದು ಒಂದೇ ಪ್ರಶ್ನೆ ಇರೋದು, ಹೇಗಾಯಿತು ಅಂತ. ಅದಕ್ಕೋಸ್ಕರ ನಿನಗೆ ಅರ್ಥವಾಗುವ ಹಾಗೆ ಹೇಳ್ತೀನಿ. ಶಾಸ್ತ್ರ ಹೇಳೋ ಪ್ರಕಾರ ಏನಪ್ಪ ಅಂದರೆ, ಎಲ್ಲರಿಗಿಂತ ಮುಂಚೆ ಹುಟ್ಟಿದ್ದು ಹಿರಣ್ಯಗರ್ಭ. ಅವನಿಗೆ ಮನಸ್ಸು ಬುದ್ಧಿ ಇದೆ. ಮುಂಚೆ ಏನಿತ್ತು? ತನ್ಮಾತ್ರೆಗಳು, ಅಹಂಕಾರ, ಮಹತ್ತತ್ವ, ಅವ್ಯಕ್ತ ಅಂತಿತ್ತು. ಮಹತ್ತಿನಿಂದ ಬುದ್ಧಿ, ಅಹಂಕಾರದ ಮನಸ್ಸು ಉಂಟಾಯಿತು. ಈ ಮನಸ್ಸು ಬುದ್ಧಿಗಳನ್ನು ಉಪಾಧಿಯಾಗುಳ್ಳವನೇ ಹಿರಣ್ಯಗರ್ಭನು. ಇವನು ಮಹಾತಪಸ್ವಿ. ಇವನು ಗೊತ್ತ ಅವನಿಗೆ ನಾನೇ ಸೃಷ್ಟಿ ಪಂಚಭೂತಗಳನ್ನು ಸೃಷ್ಟಿ ಮಾಡಬೇಕು ಅಂತ. ಅವನು ಬುದ್ಧಿ ಪರಿಕಲ್ಪನೆ ಮಾಡಿ ಪಂಚಭೂತಗಳನ್ನ ತನ್ಮಾತ್ರೆಗಳನ್ನು ನಿಲ್ಲಿಸ್ದ. ಇವಾಗ ಹಿರಣ್ಯಗರ್ಭನು ಮುಂಟಿದ್ದು ಬ್ರಹ್ಮಶಕ್ತಿಯಿಂದ ತಾನೆ, ತನ್ಮಾತ್ರೆಗಳು ಬಂದಿರೋದು ಬ್ರಹ್ಮಶಕ್ತಿಯಿಂದ ತಾನೆ. ಅಲ್ಲಿಗೆ ಹಿರಣ್ಯಗರ್ಭ ನಿಮಿತ್ತಕಾರದ ಮುಖಾಂತರ ನೋಡಿದ್ರೂ ಬ್ರಹ್ಮಕ್ಕೆ ಅನನ್ಯ.
ಹಿರಣ್ಯಗರ್ಭನೂ ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮ ಹಿರಣ್ಯಗರ್ಭನಿಗಿಂತ ಬೇರೆ. ತನ್ಮಾತ್ರೆಗಳು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ತನ್ಮಾತ್ರೆಗಳಿಗಿಂತ ಬೇರೆ. ಅನನ್ಯತ್ವ ಬಂತೋ ಇಲ್ಲೋ ಇವಾಗ? ಆದ್ದರಿಂದ ಬ್ರಹ್ಮದಿಂದ ಖುದ್ದಾಗಿ ನಡೆಯಲ್ಲ ವ್ಯವಹಾರ. ಹೇಗೆ ನಡೆಯುತ್ತೆ? ಇವನ ಮುಖಾಂತರ ನಡೆಯುತ್ತೆ. ಇವನು ಯಾವನ ಬೇರೆಯವ್ರ ಬಂದ, ಅವನು ಬೇರೆ ಅವನಲ್ಲ, ಅವನು ಬ್ರಹ್ಮೆ. ಎಲ್ಲಿ ನೆನೆಸ್ಕೊಳ್ಳ ಹೇಳಿ. ಸುಶುಕ್ತಿ ಬಗ್ಗೆ ಎಲ್ಲ ಕಡೆ ನಾವು ವಿಚಾರ ಮಾಡಿ ನಿರ್ಧಾರ ಮಾಡಬೇಕು ಅಂತ. ಇವಾಗ ಮಾಂಡಲಿಕೋಪನಿಷತ್ತಲ್ಲಿ ತುರಿಯನನ್ನೇ ಆತ್ಮ ಅಂತ, ಸ ಆತ್ಮ ಸವಿಜ್ಞಾನ ಅಂತ. ಆದರೆ ಬೇರೆ ಉಪನಿಷತ್ತುಗಳಲ್ಲಿ ಸುಶುಕ್ತಿನನ್ನೇ ಆತ್ಮ ಅಂತ ಹೇಳಿದೆ. ಬೇರೆ ಉಪನಿಷತ್ತಲ್ಲಿ ಚಾಂದೋಗ್ಯ ಆಗಲಿ ಸುಷುಪ್ತಿನೇ ಆತ್ಮ. ಆದರೆ ಮಾಂಡೂಕ್ಯದಲ್ಲಿ ಸುಷುಪ್ತಿಯನ್ನು ಮೀರಿದ ತುರಿಯ. ಇದು ಎರಡು ವಿರೋಧ ಅಲ್ಲ, ಬೇರೆ ಬೇರೆ ದೃಷ್ಟಿಯಿಂದ ನೋಡಿರೋದು ಅವ್ರು ಸರಿ ನಾವು ಸರಿ ಅಂತ ಹೇಳಕ್ಕಾಗಲ್ಲ ಅಂತ. ಅದು ಖಂಡಿತವಾಗ್ಲೂ ಸರಿ. ನಾಳೆ ಹೇಳ್ತೀನಿ. ಹಾಂ.